ನಿಮಗೆ ಸ್ಟ್ರಕ್ಚರ್‌ನ ಐಡೆಂಟಿಫೈ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ, ನೀವು ಲಾಸಸ್ ಅನ್ನೋದನ್ನ ಮಾಡ್ಕೋತೀರ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಇವತ್ತು ನಾವು BOS ಅಂದ್ರೆ ಏನು, ಮಾರ್ಕೆಟ್ ಡೈರೆಕ್ಷನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ಹೈಯರ್ ಹೈ, ಹೈಯರ್ ಲೋಸ್, ಲೋವರ್ ಹೈ, ಲೋವರ್ ಲೋಸ್‌ನ ನೋಡಿ ಐಡೆಂಟಿಫೈ ಮಾಡ್ತಿದ್ದೋ. ಅದ್ರ ಜೊತೆಗೆ ಇನ್ನೊಂದು ಕನ್ಫರ್ಮೇಷನ್ಸ್ ಮೀನ್ಸ್ ಮಾರ್ಕೆಟ್ ಸ್ಟ್ರಕ್ಚರ್‌ನ ಹೇಗೆ ಮ್ಯಾಪ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ನೀವು ವಿಡಿಯೋನ ವಾಚ್ ಮಾಡ್ಬೋದು. ಹಾಗೆ ನಾನು ಏನೇನು ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಬಿಕಾಸ್ ನೋಟ್ಸ್ ಮಾಡದೇ ಇದ್ರೆ ನೀವು ವಿಡಿಯೋಸ್ಗಳು ಮಾತ್ರ ನೋಡಿ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಖಂಡಿತ ನಿಮ್ಮ ಕೈಲಿ ಅದು ಸಾಧ್ಯ ಇಲ್ಲ. ಬಿಕಾಸ್ ಯಾಕಂತಂದ್ರೆ ನೀವು ನೋಟ್ಸ್ ಬರೆದಾಗ ನಿಮಗೆ ಅದು ನೆನ್ಪು ಅನ್ನೋದು ಉಳಿದಿರುತ್ತೆ. ಓಕೆ, ವಿಡಿಯೋಸ್ಗಳು ನೀವು ತುಂಬಾ ನೋಡ್ತಾ 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 ಹಳೆ ವಿಡಿಯೋಸ್ಗಳು ಮರಿತಾ ಹೋಗ್ತೀರಾ. ಆದ್ರಿಂದ ನೋಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಹೊಸದಾಗಿ ಯಾರು ನೋಡ್ತಿದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ. ಟ್ರೇಡಿಂಗ್ ಕಲಿಯೋಕೆ ತುಂಬಾ ಆಸಕ್ತಿ ಏನಾರು ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ವಿಡಿಯೋ ಎಲ್ಲರೂ ನೋಡ್ತಿದ್ದೀರಾ ಬಟ್ ಯಾರು ಲೈಕ್ ಮಾಡ್ತಿಲ್ಲ. ನಿಮ್ಮ ಒಂದು ಲೈಕ್ ಇಂದಾಗಿ ಅದು ನಮಿಗೂ ಮೋಟಿವೇಶನ್, ಹಾಗೆ ಇದು ತುಂಬಾ ಜನಕ್ಕೆ ರೆಕಮೆಂಡ್ ಅನ್ನೋದಾಗುತ್ತೆ. ಓಕೆನಾ. ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಇಲ್ಲಿಗಲ್ ಅಂತ ಅನ್ಕೊಂಡಿದ್ದಾರೆ. ಟ್ರೇಡಿಂಗ್ ಅಂದ್ರೇನೆ ನಮ್ಮ ಇಂಡಿಯಾದಲ್ಲಿ 99% ಆಫ್ ಟ್ರೇಡರ್ಸ್ ಫೇಲ್. ಸೊ ಹಾಗಾಗಿ ಟ್ರೇಡಿಂಗ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದಾರೆ. ಆಕ್ಚುಲಿ ಪ್ರಾಪರ್ ವೇಲಿ ಹೇಗ್ ಮಾಡಬೇಕು ಅನ್ನೋದು ನಾನು ಕಲಿಸ್ತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಟ್ರೇಡಿಂಗ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಧಾರಾಳವಾಗಿ ನನ್ನ ಚಾನಲ್ನ ನೀವು ಸಜೆಸ್ಟ್ ಮಾಡ್ಬೋದು. ಇವಾಗ ವಿಡಿಯೋಗೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೆ BOS ಅಂತ ನಾವು ಕರಿತೀವಿ. ಅದ್ರದ್ದು ಇನ್ ಡೀಟೇಲ್ ಆಗಿ ಇದು ಹೇಗೆ BOS ನ ಮಾರ್ಕ್ ಮಾಡಬೇಕು, ಇದು ಯಾಕೆ ಮಾರ್ಕ್ ಮಾಡೋದು, ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್, BOS. ವಾಟ್ ಈಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತಂದ್ರೆ BOS ಮೀನ್ಸ್ ವೆನ್ ಪ್ರೈಸ್ ಬ್ರೇಕ್ಸ್ ಆನ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಲೆವೆಲ್. ಅಂದ್ರೆ ಒಂದು ಸ್ಟ್ರಕ್ಚರ್ ನ ಬ್ರೇಕ್ ಮಾಡೋದಕ್ಕೆ ನಾವು BOS ಅಂತ ಕರಿತೀವಿ. ಆ ಸ್ಟ್ರಕ್ಚರ್ ಯಾವತ್ತು ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿರ್ಬೇಕು, ಲೈಕ್ ಹೈಯರ್ ಹೈಸ್ ಅಥವಾ ಲೋವರ್ ಲೋಸ್ ನ ಬ್ರೇಕ್ ಮಾಡಬೇಕು. ಸೊ ಬ್ರೇಕ್ ಮಾಡಿದಾಗ ಅದನ್ನ ನಾವು BOS ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಿದರೆ ಮಾರ್ಕೆಟ್ ವಾಸ್ ಫಾಲೋಯಿಂಗ್ ಎ ಪ್ಯಾಟರ್ನ್. ಅಂದ್ರೆ ಮಾರ್ಕೆಟ್ ಒಂದು ಪ್ಯಾಟರ್ನ್ ನ ಪದೇ ಪದೇ ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಅದು ಫಾಲೋ ಆಗಕ್ಕೆ ಈ BOS ಇಂದ ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಂದ ಫಾಲೋ ಮಾಡುತ್ತೆ. ಓಕೆನಾ. ಸಡನ್ಲಿ ಬ್ರೇಕ್ಸ್ ಪ್ರೀವಿಯಸ್ ಹೈ ಆರ್ ಲೋ. ಅಂದ್ರೆ ಒಂದು ಪ್ರೀವಿಯಸ್ ಹೈ ಅಥವಾ ಲೋ ನ ಬ್ರೇಕ್ ಮಾಡೋದನ್ನೇ ನಾವು BOS ಅಂತ ಕರಿತೀವಿ. ದಟ್ ಬ್ರೇಕ್ ಇಸ್ ಈಕ್ವಲ್ ಟು BOS. ಅಂದ್ರೆ ನಾನು ಹೇಳ್ದಂಗೆ ದಟ್ಸ್ ಬ್ರೇಕ್. ಅಂದ್ರೆ ಆ ಬ್ರೇಕ್ ನೇ ನಾವು BOS ಅಂತ ಕರಿತೀವಿ. ವೈ BOS ಇಂಪಾರ್ಟೆಂಟ್? BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. BOS ಟೆಲ್ಸ್ ಯು ಮಾರ್ಕೆಟ್ ಡೈರೆಕ್ಷನ್ ಕನ್ಫರ್ಮೇಶನ್. BOS ನಿಮಗೆ ಏನ್ ಹೇಳುತ್ತೆ ಅಂತಂದ್ರೆ ಮಾರ್ಕೆಟ್ ಯಾವ ಕಡೆಗೆ ಮೂವ್ಮೆಂಟ್ ಆಗ್ತಿದೆ ಅನ್ನೋದು ನಿಮಗೆ ತಿಳಿಸ್ಕೊಡುತ್ತೆ. ನೀವು ಪ್ರೀವಿಯಸ್ ವಿಡಿಯೋದಲ್ಲೇ ಹೈಯರ್ ಹೈ, ಲೋವರ್ ಲೋಸು, ಹೈಯರ್ ಲೋಸು ಮತ್ತೆ ಲೋವರ್ ಹೈಸ್ ಇದೆಲ್ಲ ನೋಡಿದ್ರಲ್ವಾ. ಅದ್ ಯಾರು ನೋಡಿಲ್ಲ ಅದನ್ನ ಒಂದ್ಸಲ ನೋಡ್ಕೊ ಬನ್ನಿ. ಈ ವಿಡಿಯೋ ಯಾರು ಹೊಸೊಬ್ರಾಗಿ ನೋಡ್ತಿದ್ರೆ ಅದನ್ನ ನೋಡದೆ ನಿಮಗೆ ಇದು ಅರ್ಥ ಆಗಲ್ಲ. ಓಕೆ, ಅದೊಂದ್ಸಲ ನೋಡಿದಾಗ ನೋಡಿ, ಅಲ್ಲಿ ಹೈಯರ್ ಹೈನ ಬ್ರೇಕ್ ಮಾಡ್ತಾ ಹೋಯ್ತಿತ್ತು, ಒಂದು ಟ್ರೆಂಡ್ ಲೈನ್ ನ ಬರೀತಿದ್ದು. ಸೊ ಆ ಟ್ರೆಂಡ್ ಲೈನ್ ನಾವು BOS ಅಂತ ಕರೆಯೋದು. ಓಕೆನಾ. ಮಾರ್ಕೆಟ್ ಡೈರೆಕ್ಷನ್ ಕನ್ಫರ್ಮೇಶನ್. BOS ಯಾವತ್ತು ಮಾರ್ಕೆಟ್ ಡೈರೆಕ್ಷನ್ ಕನ್ಫರ್ಮೇಶನ್ ಯೂಸ್ ಮಾಡ್ತೀವಿ. ಹಾಗೆ ಸ್ಟ್ರೆಂತ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. BOS ಇಂದ ನಮಗೆ ಸ್ಟ್ರೆಂತ್ ಗೊತ್ತಾಗುತ್ತೆ, ಬೈಯರ್ ಸ್ಟ್ರಾಂಗ್ ಇದಾರಾ ಅಥವಾ ವೀಕ್ ಇದಾರಾ ಅನ್ನೋದು, ಅದ್ರ ಸ್ಟ್ರೆಂತ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಪೊಟೆನ್ಶಿಯಲ್ ಕಂಟಿನ್ಯೂಷನ್. BOS ಮಾರ್ಕ್ ಮಾಡೋದ್ರಿಂದ ನಮಗೆ ಅದ್ರ ಪೊಟೆನ್ಶಿಯಲ್ ಗೊತ್ತಾಯ್ತದೆ, ನೆಕ್ಸ್ಟ್ ಹೋಗ್ತಾನಾ ಇಲ್ವಾ ಅನ್ನೋದು. ಓಕೆನಾ. ದಿಸ್ ಇಸ್ ಹೌ ಸ್ಮಾರ್ಟ್ ಟ್ರೇಡರ್ಸ್ ರೀಡ್ ದಿ ಮಾರ್ಕೆಟ್. ಈ ತರ ಆಕ್ಚುಲಿ ಸ್ಮಾರ್ಟ್ ಟ್ರೇಡರ್ಸ್ ಮಾರ್ಕೆಟ್ ನ ವಾಚ್ ಮಾಡ್ತಾರೆ. ಅಥವಾ ಅದ್ ಬಿಟ್ಬಿಟ್ಟು ಇಂಡಿಕೇಟರ್ಸ್ ಹಾಕ್ಬಿಟ್ಟು EMA ಕ್ರಾಸ್ ಓವರ್ ಆಯ್ತು, ಮಾರ್ಕೆಟ್ ಇವಾಗ ಕೆಳಗಡೆ ಬೀಳ್ತಾನೆ, EMA ಕ್ರಾಸ್ ಓವರ್ ಆಯ್ತು ಇವಾಗ ಮೇಲ್ಗಡೆ ಹೋಯ್ತಾನೆ, ಅದೆಲ್ಲ ನಡೆಯಲ್ಲ. ಅದೆಲ್ಲ ಒಂದ್ಸಲ ನಡೆಯುತ್ತೆ, 2 ಸಲ ನಡೆಯುತ್ತೆ, ಬಟ್ ಎಲ್ಲಾ ಸಲನೂ ನಡೆಯಲ್ಲ. ಬಟ್ ನಿಮಗೆ BOS ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕ್ ಮಾಡೋದ್ ಗೊತ್ತಾದ್ರೆ ನೀವು ಮಾರ್ಕೆಟ್ ನ ಅನಲೈಸ್ ಮಾಡ್ಬೋದು, ನೆಕ್ಸ್ಟ್ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ. ಸೊ ಅದಕ್ಕೆ ಅಂತಾನೆ ಈ ಕಾನ್ಸೆಪ್ಟ್ ಇರುತ್ತೆ. ಇವತ್ತು BOS ತಿಳ್ಕೊತೀರಾ, ನಾಳೆ ನೀವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ನೋದು ತಿಳ್ಕೊತೀರಾ. ಓಕೆನಾ. BOS ಇನ್ ಅಪ್ ಟ್ರೆಂಡ್. BOS ನ ನಾವು ಅಪ್ ಟ್ರೆಂಡ್ ಅಲ್ಲಿ ಹೇಗೆ ಮಾರ್ಕ್ ಮಾಡೋದು ಅನ್ನೋದು ನೋಡೋಣ. ಸ್ಟ್ರಕ್ಚರ್ ಬಿಫೋರ್ BOS. ನಮಗೆ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ BOS ಆಗಕ್ಕಿಂತ ಮುಂಚೆ ಹೈಯರ್ ಹೈ ಅಂಡ್ ಹೈಯರ್ ಲೋ.
ಸಿಂಪಲ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ನಿಮಗೆ ನಿನ್ನೆ ಹೈಯರ್ ಐಸ್ ಹೈಯರ್ ಲೋಸ್ ಏನಂತ ಹೇಳಿದ್ದೆ. ಇದು ಒಂದು ಹೈ ಮತ್ತೆ ಲೋ. ಇಲ್ಲಿ ನೋಡಿ, ಇದು ಹೈ, ಇದು ಲೋ. ಮಾರ್ಕೆಟ್ ಏನ್ ಮಾಡುತ್ತೆ, ಒಂದು ಪುಲ್ ಬ್ಯಾಕ್ ಕೊಟ್ಬಿಟ್ಟು ಮಾರ್ಕೆಟ್ ಹೈಯರ್ ಐನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಈ ಹೈನ ಬ್ರೇಕ್ ಮಾಡುತ್ತೆ ಅಂತ ಅರ್ಥ. ಓಕೆನಾ? ಈ ಹೈಯರ್ ಐ ಅಂಡ್ ಹೈಯರ್ ಲೋ. ಇವಾಗ ನೋಡಿ, ಇದು ಹೈ ಆಯ್ತು, ಇದು ಲೋ ಆಯ್ತು, ಇದು ಹೈಯರ್ ಐ, ಇದು ಹೈಯರ್ ಲೋ. ಇದು ಬ್ರೇಕ್ ಮಾಡಿರೋದು ನೋಡಿ, ಈ ಹೈಯರ್ ಐನ ಬ್ರೇಕ್ ಮಾಡಿದೆ. ಈ ಬ್ರೇಕ್ ಮಾಡಿರೋ ಪಾಯಿಂಟ್ ನಾವು ಕರೆಯೋದು BOS ಅಂತ. ಬುಲ್ಲಿಶ್ BOS. ಬುಲ್ಲಿಶ್ BOS ಅಂತಂದ್ರೆ ವೆನ್ ಪ್ರೈಸ್ ಬ್ರೇಕ್ಸ್ ಪ್ರೀವಿಯಸ್ ಹೈಯರ್ ಐ. ಅಂದ್ರೆ ನಾನು ಹೇಳ್ದಂಗೆ ಈ ಹೈನ ಏನಾದ್ರೂ ಬ್ರೇಕ್ ಮಾಡಿದ್ರೆ ಅದನ್ನ ನಾವು ಬುಲ್ಲಿಶ್ BOS ಅಂತ ಕರಿತೀವಿ. ಅಂದ್ರೆ ಒಂದು ಹೈನ ಬ್ರೇಕ್ ಮಾಡ್ತಾ ಹೋಯ್ತಿದ್ರೆ, ಇವಾಗ ನೆಕ್ಸ್ಟ್ ಹಿಂಗೆ ಪುಲ್ ಬ್ಯಾಕ್ ಆಗಿ ಮತ್ತೆ ಹಿಂಗ್ ಬ್ರೇಕ್ ಮಾಡಿದ್ರೆ ಇದನ್ನ ನಾವು BOS ಅಂತ ಕರಿತೀವಿ. ಅದೇ ತರ ನೆಕ್ಸ್ಟ್ ಪುಲ್ ಬ್ಯಾಕ್ ಆಗಿ ಹಿಂಗೆ ಇದು ಮೇಲಕ್ಕೆ ಹೋದ್ರೆ ಅದನ್ನ ನಾವು BOS ಅಂತ ಕರಿತೀವಿ. ಇಲ್ಲಿ ನೋಡಿ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ಸೊ ಹೈಯರ್ ಅಂಡ್ ಹೈಯರ್ ಲೋ ಮಾಡ್ತಾ ಮಾಡ್ತಾ ಅಲ್ಲಿ ನಮಗೆ ಈ ಸ್ಟ್ರಕ್ಚರ್ ಬ್ರೇಕ್ ಕೊಡ್ತದೆ ಗೊತ್ತಾ, ಅದನ್ನೇ ನಾವು BOS ಅಂತ ಕರೆಯೋದು. ಎಕ್ಸಾಂಪಲ್ ನೋಡೋದಾದ್ರೆ HH ಎಟ್ 1.1000 ಅಂದ್ರೆ ಇವಾಗ ಇಲ್ಲಿ 1.1000 ಅಂತ ಅನ್ಕೊಳ್ಳಿ. ಪ್ರೈಸ್ ಬ್ರೇಕ್ಸ್ 1.100 ಟು 1.1050 ಅಂದ್ರೆ ಇಲ್ಲಿ 1000 ಇದೆ, ಇಲ್ಲಿಗೆ 1050 ಮೂವ್ ಆಯ್ತು. ಸೊ ಈ ಹೈಯರ್ ಐನ ಬ್ರೇಕ್ ಮಾಡೋದನ್ನ ನಾವು BOS ಅಂತ ಕರಿತೀವಿ. ದಟ್ಸ್ ಬ್ರೇಕ್ ಈಕ್ವಲ್ ಟು ಬುಲ್ಲಿಶ್ BOS. ಮೀನಿಂಗ್ ಹೇಳೋದಾದ್ರೆ ಬೈಯರ್ಸ್ ಆರ್ ಸ್ಟ್ರಾಂಗ್. ಈ ತರ ಬ್ರೇಕ್ ಆಗಿದ್ರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಬೈಯರ್ಸ್ ಸ್ಟ್ರಾಂಗ್ ಇದಾರೆ ಅಂತ. ನೆಕ್ಸ್ಟ್ ಅಪ್ ಟ್ರೆಂಡ್ ಕಂಟಿನ್ಯೂಸ್. ಈ ತರ ಏನಾದ್ರು ಬ್ರೇಕ್ ಕೊಟ್ರೆ, ಪ್ರೈಸ್ ಏನಾದ್ರು ಪುಲ್ ಬ್ಯಾಕ್ ಆದ್ರೂ ಮತ್ತೆ ಈ ಹೈನು ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಟ್ರೇಡಿಂಗ್ ಐಡಿಯಾ, ಲುಕ್ ಫಾರ್ ಬೈ ಆಫ್ಟರ್ ಪುಲ್ ಬ್ಯಾಕ್. ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಪುಲ್ ಬ್ಯಾಕ್ ಯಾವಾಗೆಲ್ಲ ಬರುತ್ತೆ ಅವಾಗ ನಾವು ಎಂಟ್ರಿ ಮಾಡಬೇಕು. ಓಕೆನಾ? ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಈಗ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ದು EURUSD ಚಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಸಿಂಪಲ್ ಆಗಿ ಇವಾಗ ನೋಡಿ, ಇಲ್ಲೊಂದು ಹೈ ಸಿಕ್ಕಿದೆ ನಮಗೆ, ಹೈ ಇದೆ, ಹಾಗೆ ಇಲ್ಲಿ ಲೋ ಇದೆ. ಓಕೆನಾ? ನಾನು ನೆನ್ನೆನೆ ಹೇಳಿದ್ದೆ ಯಾವ ತರ ಒಂದು ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ ಅಂತ. ಇಲ್ಲಿ ಈ ವಿಕ್ಕಿಂದ ನೋಡೋದಾದ್ರೆ ನೋಡಿ, ಎಲ್ಲಿ ಬ್ರೇಕ್ ಆಗಿದೆ ಅಂತ ನೋಡಿ. ಓಕೆನಾ? ಇವಾಗ ನಿಮಗೆ ಕಾಣಿಸ್ತಿರ್ಬೋದು, ಬ್ರೇಕ್ ಆಗಿರೋದು ನಮಗೆ ಅಂದ್ರೆ ಬಾಡಿ ಮೇಲ್ ಕ್ಲೋಸ್ ಆಗಿರ್ಬೇಕು. ವಿಕ್ ರಿಜೆಕ್ಷನ್ ಆಗಿರಬಾರ್ದು. ಈ ಲೈನ್ ಗಿಂತ ಬಾಡಿ ಮೇಲ್ ಕ್ಲೋಸ್ ಆಗಿರ್ಬೇಕು. ಇದನ್ನೇ ನಾವು ಕರೆಯೋದು BOS ಅಂತ. ಅಂದ್ರೆ ಈ ಹೈಯರ್ ಐನ ಈ ಹೈಯರ್ ಐ ಬ್ರೇಕ್ ಮಾಡ್ತು ಅಂತ. ಆಕ್ಚುಲಿ ಇಲ್ಲಿ ಬ್ರೇಕ್ ಆಗಿರೋ ಹೈಯರ್ ಐ ಯಾವುದು? ಇದು. ಓಕೆನಾ? ಇದನ್ನ ನಾವು BOS ಅಂತ ಕರಿತೀವಿ. ಓಕೆ? BOS ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ನಾನಿದು ಆಲ್ರೆಡಿ ಟೆಂಪ್ಲೇಟ್ ಆಡ್ ಮಾಡಿ ಇಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಕಾಣಿಸ್ಬೋದು, BOS ಅಂತ ಕಾಣಿಸ್ಬೋದು. ಇದು ನೀವು ಮ್ಯಾನ್ಯುವಲಿ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಟ್ರೆಂಡ್ ಲೈನ್ ಹಾಕ್ಬಿಟ್ಟು ಈ ಟ್ರೆಂಡ್ ಲೈನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಆಮೇಲೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ವೈಟ್ ಇದೆ, ನಾನು ಅದಕ್ಕೆ ರೆಡ್ ಚೂಸ್ ಮಾಡ್ತೀನಿ ಅನ್ಕೊಳ್ಳಿ. ನಿಮಗೆ ಎಷ್ಟು ಫಾಂಟ್ ಸೈಜ್ ಬೇಕು? ನನಗೆ 120 ಬೇಕು ಅಂತ ಅನ್ಕೊಳ್ಳಿ. ಬೋಲ್ಡ್ ಬೇಕು ಅಂದ್ರೆ ಬೋಲ್ಡ್ ಕೊಡ್ಬೋದು, ಇಟಾಲಿಕ್ ಬೇಕು ಅಂದ್ರೆ ಇಟಾಲಿಕ್ನು ಕೊಡ್ಬೋದು. BOS ಆದ್ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ಟೆಂಪ್ಲೇಟ್ ಅಂತ ಕ್ಲಿಕ್ ಮಾಡ್ದಂಗೆ ಸೇವ್ ಆಸ್ ಅಂತ ಇರುತ್ತೆ. ಇಲ್ಲಿ ಸೇವ್ ಆಸ್ ಕೊಟ್ಬಿಟ್ಟು BOS ಅಂತ ಹೊಡೆದ್ರೆ ನಿಮಗೆ BOS ಅನ್ನೋದು ಸೇವ್ ಆಗಿರುತ್ತೆ. ಓಕೆ, ನಾನು ಆಲ್ರೆಡಿ ಸೇವ್ ಮಾಡಿರೋದ್ರಿಂದ ನನ್ಗೆ ಇಲ್ಲಿ ತೋರಿಸ್ತಾ ಇದೆ. ನೀವು ಇಲ್ಲಿ ಸೇವ್ ಮಾಡ್ಬೇಕಾದ್ರೆ BOS ಅಂತ ಕೊಟ್ಬಿಟ್ಟು ಓಕೆ ಕೊಟ್ರೆ ಸಾಕು, ನಿಮಗೆ ಅದು ಸೇವ್ ಆಗುತ್ತೆ. ಓಕೆನಾ? ನನಗೆ ಇಲ್ಲಿ ನೋಡಿ ಇವಾಗ BOS ಅಂತ ಬಂತು. ನೆಕ್ಸ್ಟ್ ಅದೇ ತರ ಇವಾಗ ನೆಕ್ಸ್ಟ್ ಐಡೆಂಟಿಫೈ ಮಾಡೋಣ. ಇವಾಗ ಇದು ಹೈಯರ್ ಐ. ಈ ಹೈಯರ್ ಐನ ಬ್ರೇಕ್ ಮಾಡಿರೋದಲ್ಲಿ ಇಲ್ಲಿ ಬ್ರೇಕ್ ಮಾಡಿದೆ. ಅಂದ್ರೆ ಇದು ನೆಕ್ಸ್ಟ್ ಹೈಯರ್ ಐ ಕ್ರಿಯೇಟ್ ಆಗಿರೋದು ಇಲ್ಲಿ. ಸೊ ಈ ಸ್ಟ್ರಕ್ಚರ್ಗೆ ಲೋ ಇದು, ಅದೇ ಈ ಸ್ಟ್ರಕ್ಚರ್ ಲೋ ನೋಡೋದಾದ್ರೆ ಇದು. ಓಕೆನಾ? ಸೊ ಇದನ್ನ ನಾವು BOS ಅಂತ ಕರಿತೀವಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ದಂಗೆ ನನಗೆ ಅದು BOS ಆಲ್ರೆಡಿ, ಇವಾಗ ನಾನು BOS ಸೇವ್, ನೀವೇನಾದ್ರು BOS ನ ಸೇವ್ ಮಾಡಿಟ್ರೆ ಇದನ್ನ ಒಂದ್ ಕ್ಲಿಕ್ ಮಾಡ್ದಂಗೆ ಇಲ್ಲಿ ನೋಡಿ ಈ ಆಪ್ಷನ್ ಬರುತ್ತೆ, ಬಾಕ್ಸ್ ತರ ಕಾಣಿಸ್ತಿದ್ಯಾ? ಈ ಆಪ್ಷನ್ ಕ್ಲಿಕ್ ಮಾಡಿದಂಗೆ ನಿಮಗೆ BOS ಇಲ್ಲಿ ಸೇವ್ ಆಗಿರುತ್ತೆ. ಸೊ BOS ಹೊಡೆದಂಗೆ ಇಲ್ಲಿ BOS ಅಂತ ನನಗೆ ಬಂತು ನೋಡಿ, ಕಾಣಿಸ್ತಿದ್ಯಾ BOS ಅಂತ. ನೆಕ್ಸ್ಟ್ ಸ್ಟ್ರಕ್ಚರ್ ನಮಗೆ ಎಲ್ಲಿ ಬ್ರೇಕ್ ಆಗಿದೆ ಅಂತ ನೋಡೋಣ. ಟ್ರೆಂಡ್ ಲೈನ್ ಯೂಸ್ ಮಾಡ್ಕೊಂಡು ಇವಾಗ ಇಲ್ಲಿ ವಿಕ್ ಇದೆಯಲ್ವಾ, ಈ ವಿಕ್ ಇಂದ ನೆಕ್ಸ್ಟ್ ಬಾಡಿ ಕ್ಲೋಸ್ ಆಗಿರೋದು ಎಲ್ಲಿ ಹೇಳಿ? ಇಲ್ಲಿ. ಸೊ ಇದು ಒಂದು BOS. ಒಂದು ಕ್ಲಿಕ್ ಮಾಡ್ದಂಗೆ ಇಲ್ಲಿ ನೋಡಿ ನನಗೆ ಟೆಂಪ್ಲೇಟ್ಸ್ ತೋರಿಸುತ್ತೆ. BOS ನ ಆಡ್ ಮಾಡ್ತೀನಿ. BOS ಆಡ್ ಆಯ್ತು. ಇವಾಗ ಈ ಸ್ಟ್ರಕ್ಚರ್ಗೆ ಲೋ ನೋಡೋದಾದ್ರೆ ಯಾವುದು? ಇದು. ಓಕೆನಾ? ನೆಕ್ಸ್ಟ್ ಅದೇ ತರ ಇಲ್ಲಿ ಈ BOS ನ ಬ್ರೇಕ್ ಮಾಡಿರೋ
ಹೈ ಯಾವ್ದು ಹೇಳಿ? ಇದು ಬ್ರೇಕ್ ಮಾಡಿದ್ರೆ ಇದು ಪುಲ್ ಬ್ಯಾಕ್ ಅಷ್ಟು ಕೊಟ್ಟಿಲ್ಲ, ಬಟ್ ಇದು ಬ್ರೇಕ್ ಮಾಡಿದೆ. ಓಕೆನಾ? ಸೊ ಇದು ಬ್ರೇಕ್ ಆಗಿದೆ, ಇದು ಹೈ ಆಯ್ತು, ಹೈಯರ್ ಹೈ ಆಯ್ತು. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿರೋದು ಎಲ್ಲಿ ಅಂತ ನೋಡಿ. ಇದನ್ನ ಬ್ರೇಕ್ ಮಾಡಿರೋದು ಈ ಕ್ಯಾಂಡಲ್ ಅಲ್ವಾ? ಸೊ ಇದನ್ನ ನಾವು BOS ಅಂತ ಕರಿತೀವಿ. ಓಕೆನಾ? ಸೊ ಈ ಓವರ್ ಆಲ್ ಸ್ಟ್ರಕ್ಚರ್ದು ಲೋ ಯಾವುದು? ಇದು ಕಾಣಿಸ್ತಿದೆಯಲ್ಲ? ನೆಕ್ಸ್ಟ್ ಈ ಹೈಗಿಂತ ಇದು ಹೈ ಮೇಕ್ ಮಾಡ್ತು. ಸೊ ಇದು ಹೈಯರ್ ಹೈ ಆಯ್ತು. ನೆಕ್ಸ್ಟ್ ಈ ಟ್ರೆಂಡ್ ಲೈನ್ ಯೂಸ್ ಮಾಡಿಕೊಂಡು ಎಲ್ಲಿ ಬ್ರೇಕ್ ಕೊಟ್ಟಿದ್ದಾನೆ ಅಂತ ನೋಡಿ. ಇವಾಗ ಬ್ರೇಕ್ ಕೊಟ್ಟಿರೋದಲ್ಲಿ ಈ ಕ್ಯಾಂಡಲ್ ಅಲ್ಲಿ. ಸೊ ಈ ಓವರ್ ಆಲ್ ಸ್ಟ್ರಕ್ಚರ್ ಲೋ ಯಾವುದು? ಇದು ತಗೋಬಾರ್ದು. ಯಾವ್ದು ಲೋಯೆಸ್ಟ್ ಪಾಯಿಂಟ್ ಇದೆ ಆ ಲೋನ ತಗೋಬೇಕು. ಓಕೆನಾ? ಸೊ ಹೈಲೈಟರ್ ಯಾಕೆ ಯೂಸ್ ಮಾಡಿದೀವಿ ಅಂತಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ. ಇಲ್ಲಿ ನಿಮಗೆ ಇವಾಗ ನೋಡ್ಬೋದು, ಮಾರ್ಕೆಟ್ ನೋಡು ಅಪ್ ಟ್ರೆಂಡ್ ಇದಾನೆ ಅಂತ ಗೊತ್ತಾಯ್ತು. ಒಂದ್ಸಲ BOS ಕೊಡ್ತು, ನೆಕ್ಸ್ಟ್ BOS ಕೊಡ್ತು. ಯಾವತ್ತು BOS ಇದ್ದಾಗ ಏನ್ ಮಾಡ್ಬೇಕು? ಪುಲ್ ಬ್ಯಾಕ್ ಅಲ್ಲಿ ಬೈ ಮಾಡ್ಬೇಕು. ಇದೇನಾಯ್ತು? ಹೈಯರ್ ಹೈ ಕ್ರಿಯೇಟ್ ಮಾಡಿ ಮತ್ತೆ ಹೈಯರ್ ಲೋಗೆ ಪುಲ್ ಬ್ಯಾಕ್ ಆಯ್ತು. ಈ ಟೈಮಲ್ಲಿ ನಾವು ಎಂಟ್ರಿ ಆದ್ರೆ ಇಲ್ಲಿಂದ ನಮಗೆ 1:2 ಸಿಗುತ್ತೆ. ಇವಾಗ ನಾನೇನಾದ್ರು ಅಲ್ಲಿ ಲಾಂಗ್ ಪೊಸಿಷನ್ ಹಾಕಿದೆ ಅನ್ಕೊಳ್ಳಿ. ಲಾಂಗ್ ಪೊಸಿಷನ್ ಇಲ್ಲಿ ನೋಡಿ 4 ಅಲ್ಲ, 5ನೇ ಟೂಲ್ ಅಲ್ಲಿ ಇಲ್ಲಿ ಲಾಂಗ್ ಪೊಸಿಷನ್ ಮತ್ತೆ ಶಾರ್ಟ್ ಪೊಸಿಷನ್ ಅಂತ ಇದೆ. ಅದನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಅವಾಗ ನಿಮಗೆ ಇಲ್ಲಿ ಬರುತ್ತೆ. ಓಕೆನಾ? ಇವಾಗ ನಮಗೆ ಇಲ್ಲಿ ಲಾಂಗ್ ಪೊಸಿಷನ್ ಅಂತ ಅನ್ಕೊಳ್ಳಿ. ಇವಾಗ ಈ BOS ಅಲ್ಲಿ ನಾನು ಈ ಪುಲ್ ಬ್ಯಾಕ್ ಆದಂಗೆ, ಈ ರಿಜೆಕ್ಷನ್ ಆದಂಗೆ ಇಲ್ಲಿ ಎಂಟ್ರಿ ತಗೊಂಡೆ ಅನ್ಕೊಳ್ಳಿ. SL ಈ ವಿಕ್ ಕೆಳಗಡೆ ಇಟ್ಟೆ, TP 1:2. 1:2 ಇಡೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ. ನೋಡಿ ನಿಮಗೆ ರೇಷಿಯೋ ಇಲ್ಲಿ ತೋರಿಸುತ್ತೆ, 2 ಅನ್ನೋದು ಕಾಣಿಸ್ತಿದ್ಯಾ? ಹಿಂಗ್ ಬಂದ್ರೆ ನಿಮಗೆ 1:2 ಅಂತ. ಇದು ನೀವು ಎಷ್ಟು ಎಳಿತೀರಾ ಅದು ಜಾಸ್ತಿ ಆಯ್ತಾ ಹೋಯ್ತದೆ. ಇವಾಗ ನೋಡಿ 1:3.51 ಅಂದ್ರೆ ನೀವು ₹100 ರಿಸ್ಕ್ ಮಾಡಿರ ಅಂದ್ರೆ ₹350 ಪ್ರಾಫಿಟ್ ಆಗುತ್ತೆ ಅಂತ ಅರ್ಥ. ₹100 ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಆದ್ರೆ ₹351 ಪ್ರಾಫಿಟ್ ಆಗುತ್ತೆ ಅಂತ. ನಮಗೆ ಅಷ್ಟು ಬೇಡ, ನಾವು 1:2ಗೆ ಎಕ್ಸಿಟ್ ಆಯ್ತೀವಿ ಅಂತ ಅನ್ಕೊಳ್ಳಿ. ಓಕೆನಾ? ಸೊ 1:2 ಇಡ್ತೀನಿ ಅಂತ ನೋಡಿ. ಇವಾಗ 1:2 ಈ ಪುಲ್ ಬ್ಯಾಕ್ ಅಲ್ಲಿ ನಮಗೆ TP ಹಿಟ್ ಆಯ್ತು. ಅದೇ ತರ ಈ BOS ಕಳೀತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಗೆ ಹೋಗ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪುಲ್ ಬ್ಯಾಕ್ ಆಯ್ತು, ನೆಕ್ಸ್ಟ್ ಕ್ಯಾಂಡಲ್ ಆಗಿದೆ ಯಾವುದು? ಇದು. ಸೊ ಇದನ್ನ ನಾವು ಬೇಕಾದ್ರೆ 5 ಮಿನಿಟ್ಸ್ ಗಾರು ಇಳಿಸ್ಬಿಟ್ಟು ನೋಡ್ಬೋದು. ಓಕೆನಾ? ನೆಕ್ಸ್ಟ್ ಪುಲ್ ಬ್ಯಾಕ್ ಅಲ್ಲಿ ಈ ಕ್ಯಾಂಡಲ್ ಇಲ್ಲಿ ಬಂದಂಗೆ ನಾವೇನ್ ಮಾಡ್ಬೋದು? ಇಲ್ಲಿ ಮತ್ತೆ ಒಂದು ಲಾಂಗ್ ಎಂಟ್ರಿ ತಗೊಂಡು ಅಂತ ಅನ್ಕೊಳ್ಳಿ. SL ಆ ವಿಕ್ ಕೆಳಗಡೆ 1:2. ಇದೇನಾಯ್ತು? 1:2 ಹೋಗ್ಲಿಲ್ಲ, ಇಲ್ಲಿಗೆ ಬಂದು ಇಲ್ಲ 1:2 ನಮಗೆ ಸಿಕ್ಕಿದೆ. ಯಾಕಂತಂದ್ರೆ ಇಲ್ಲಿ SL ಹಿಟ್ ಆಗಿಲ್ಲ. ನೋಡಿ ಇದು ಇಷ್ಟು ಟೈಮ್ ತಗೊಂಡು ನಾವು ಎಂಟ್ರಿ ಆಗಿದ್ದು ಆಕ್ಚುಲಿ 5 ಮೇ 26 7:50 ಆದ್ರೆ ಅದು ನಮಗೆ TP ಕೊಟ್ಟಿರೋದು ಮೇಗೆ. ಓಕೆನಾ? ಸೊ ಇಲ್ಲಿ ಎಂಟ್ರಿ ಆಯ್ತೀವಿ. ಇದು ಹೇಗೆ ಎಂಟ್ರಿ ಆಗೋದು ಹೆಂಗೆ ಅಂತೆಲ್ಲ ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಇವಾಗ ಜಸ್ಟ್ ನೋಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಈ BOS ಆಯ್ತು, ಒಂದು ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆದ ಅನ್ಕೊಳ್ಳಿ. ಇವಾಗ ಇಲ್ಲಿ ಪುಲ್ ಬ್ಯಾಕ್ ಆದಂಗೆ ಅನಿಸ್ತು ನಮಗೆ, ಈ ಕ್ಯಾಂಡಲ್ ಮೇಲೆ ಕ್ಲೋಸ್ ಆದಂಗೆ. ಓಕೆ, ನಾವ್ ಇಲ್ಲಿ ಎಂಟ್ರಿ ತಗೊಳ್ಳೋಣ ಅಂತ ನೀವೇನಾದ್ರೂ ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡ್ರಿ ಅನ್ಕೊಳ್ಳಿ. ಓಕೆನಾ? ಲಾಂಗ್ ಪೊಸಿಷನ್ ಹಾಕಿ 1:2 ಏನ್ ಮಾಡಿದಿದ್ರೆ ನಿಮಗೆ ಅದೇನಾಯ್ತು? SL ಅನ್ನೋದು ಆಯ್ತು. ಓಕೆನಾ? ಯಾವತ್ತು ಟ್ರೇಡ್ಸು 100% ಅಲ್ಲ, SL ಆಗೋ ಚಾನ್ಸಸ್ ಇದೆ. ಓಕೆನಾ? ಅದಕ್ಕೆ ನಾವು ಯಾವತ್ತು ಡೈಲಿ 1 ಟ್ರೇಡ್ ಹಂಗೆ ಯಾವತ್ತು ತಗೋತಾ ಹೋಗ್ಬೇಕು. ಇವಾಗ ನಿಮಗೆ ಅರ್ಥ ಆಯ್ತಲ್ವಾ? ಇವಾಗ ನೋಡಿ BOS ಅಪ್ ಟ್ರೆಂಡ್ ಹೋಯ್ತಾನೆ ಇದೆಯಲ್ವಾ, BOS ಮಾಡ್ಕೊಂಡು. ಸೊ ಮತ್ತೆ BOS ಆಗಿದೆ, ಇದೊಂದು ಟ್ಯಾಪ್ ಮಾಡ್ದಂಗೆ ಇಲ್ಲಿ ನೋಡಿ ಈ ತರ BOS ನಮಗೆ ಆಲ್ರೆಡಿ ನಾವು ಟೆಂಪ್ಲೇಟ್ ಸೇವ್ ಮಾಡಿರೋದ್ರಿಂದ BOS. ನೆಕ್ಸ್ಟ್ ಮತ್ತೆ BOS ಆಯ್ತು. ಈ ತರ ಪುಲ್ ಬ್ಯಾಕ್ ಯಾವಾಗೆಲ್ಲ ಬರುತ್ತೆ ಅವಾಗೆಲ್ಲ ಬೈ ಮಾಡಿದೀರ ನೋಡಿ, ನಿಮಗೆ ಅದು ಟಾರ್ಗೆಟ್ ಕೊಡ್ತಾ ಹೋಯ್ತಿತ್ತು. ಇವಾಗ ನಾನು ಪ್ರೀವಿಯಸ್ ಅಲ್ಲಿ ಮಾಡಿರೋ BOS ಗಳನ್ನ ನಿಮಗೆ ತೋರಿಸ್ತೀನಿ. ಓಕೆನಾ? ನಾನು 1 ಅವರ್ಗೆ ಶಿಫ್ಟ್ ಮಾಡಿದೀನಿ, ಬಿಕಾಸ್ ನಾನು EURUSD ತುಂಬಾ ಲಾಂಗ್ ಟರ್ಮ್ ಹಿಂದೆ ಮಾಡ್ತಾ ಇದ್ದೆ, ಇವಾಗಾಗಿ ನಿಲ್ಸಿದ್ದು ನಾನು. 1 ಅವರ್ ಅಲ್ಲೂ ಅದು ಶೋ ಆಫ್ ಆಯ್ತಿಲ್ಲ. 4 ಅವರ್ಸ್ ಹಾಕೋತೀನಿ. 4 ಅವರ್ಸ್ ಅಲ್ಲೂ ಕಾಣಿಸ್ತಾ ಇಲ್ಲ. ಆಕ್ಚುಲಿ ಇದ್ರಲ್ಲಿ ಇರ್ಬೇಕು ನಾನು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನನ್ನ ಚಾರ್ಟ್. ನಾನು ರೀಸೆಂಟ್ ಆಗಿ ಮಾರ್ಕ್ ಮಾಡಿರೋಂತ ಟ್ರೇಡ್ಸ್ ಗಳೆಲ್ಲ ನಿಮಗೆ ಇಲ್ಲಿ ನೋಡ್ಬೋದು. BOS ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆಯಾ? BOS ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, BOS ಗೊತ್ತಾಗಿದೆಯಾ? ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ BOS.
BOS ನೋಡಿ, ಈ ತರ ನಾನು ಫಸ್ಟ್ ಹೈಲೈಟ್ ಮಾಡ್ಕೊಂಡು ಮಾರ್ಕ್ ಮಾಡ್ತಾ ಬರ್ತಿದ್ದೆ. ಓಕೆನಾ? ನಾನು ಪ್ರತಿಯೊಂದು ಟ್ರೇಡ್‌ನು ಅನಲೈಸ್ ಮಾಡ್ಬಿಟ್ಟೆ ತಗೊಳ್ಳೋದು. ನೀವು ಅದೇ ತರ ಅನಲೈಸ್ ಮಾಡಕ್ ಕಲಿಬೇಕು. ಸುಮ್ನೆ ರ್ಯಾಂಡಮ್ ಆಗಿ ಎಲ್ಲೂ ಟ್ರೇಡ್ ಪ್ಲೇಸ್ ಮಾಡಬಾರ್ದು. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು BOS ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಮಾರ್ಕ್ ಮಾಡಿದೀನಿ ಅಂತ. ಇದು ಹೆಂಗೆ EOB ಅಂದ್ರೆ ಏನು, OB ಅಂದ್ರೆ ಏನು ಎಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇವತ್ತಿನ ಕಾನ್ಸೆಪ್ಟ್ BOS ಹೆಂಗ್ ಮಾರ್ಕ್ ಮಾಡ್ತೀರಾ ಅನ್ನೋದಷ್ಟೇ. ಓಕೆನಾ? ಇಲ್ಲಿ ನೋಡ್ತಿರ್ಬೋದು, ಕಾಣಿಸ್ತಿದೆಯಲ್ಲ, ಇದೆಲ್ಲ ನಾನು ಮಾರ್ಕ್ ಮಾಡಿ ಟ್ರೇಡ್ ತಗೊಂಡಿರೋ ಪ್ಲೇಸ್ಗಳಿವೆಲ್ಲ. ಇನ್ನು ಬ್ಯಾಕಿಗಿತ್ತು, ಆಕ್ಚುಲಿ ಅದು ರಿಮೂವ್ ಆಗಿದೆ. ಅದು ರಿಮೂವ್ ಆಗಿದೆ. BOS ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಗೆ BOS ಇನ್ ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ಅಲ್ಲಿ BOS ನ ಹೇಗ್ ಮಾರ್ಕ್ ಮಾಡ್ಬೇಕು? ಇವಾಗ ನಾವು ನೋಡಿದ್ದು ಅಪ್ ಟ್ರೆಂಡ್ ಅಲ್ಲಿ BOS ನ ಮೇಲಕ್ಕೆ ಹೋಗೋದನ್ನ ನೋಡಿದ್ವಿ. ಇಲ್ಲಿ ನಿಮಗೆ ಸ್ಟ್ರಕ್ಚರ್ ಬಿಫೋರ್ BOS ಯಾವ ತರ ಇರುತ್ತೆ ಅಂದ್ರೆ ಲೋವರ್ ಲೋ, ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಓಕೆನಾ? ಸಿಂಪಲ್ ಆಗಿ ನೋಡೋದಾದ್ರೆ ಫಸ್ಟ್ ಒಂದು ಹೈ ಇರುತ್ತೆ, ಹಾಗೆ ಒಂದು ಲೋ ಪಾಯಿಂಟ್ ಇರುತ್ತೆ. ನೀವು ಫಸ್ಟ್ ಇದನ್ನ ನೋಡ್ತೀರಾ. ನೆಕ್ಸ್ಟ್ ಈ ಲೋನ ಬ್ರೇಕ್ ಮಾಡುತ್ತಾ ಮಾರ್ಕೆಟ್ ಯಾವತ್ತು ಒಂದು ಫುಲ್ ಬ್ಯಾಕ್ ಕೊಟ್ಬಿಟ್ಟು ಇದನ್ನೇನಾದ್ರು ಬ್ರೇಕ್ ಮಾಡಿದ್ರೆ, ಇವಾಗ ನೋಡಿ ಇದು ಲೋ, ಇದನ್ನ ಬ್ರೇಕ್ ಮಾಡಿದ್ರೆ ಲೋವರ್ ಲೋ ಆಯ್ತು. ಸೊ ಈ ಬ್ರೇಕ್ ಮಾಡೋದನ್ನೇ ನಾವು BOS ಅಂತ ಕರೆಯೋದು. ಇದು ಫುಲ್ ಬ್ಯಾಕ್ ಆಯ್ತದೆ, ಮತ್ತೆ ಬ್ರೇಕ್ ಮಾಡುತ್ತೆ. ಸೊ ಇದು BOS. ಮತ್ತೆ ಫುಲ್ ಬ್ಯಾಕ್ ಆಗುತ್ತೆ, ಮತ್ತೆ ಬ್ರೇಕ್ ಮಾಡುತ್ತೆ. ಸೊ ಈ ಲೈನು BOS. ಓಕೆನಾ? ಬಿಯರಿಶ್ BOS ವೆನ್ ಪ್ರೈಸ್ ಬ್ರೇಕ್ ಪ್ರೀವಿಯಸ್ ಲೋವರ್ ಲೋ. ಈ ಲೋವರ್ ಲೋ ಇವಾಗ ನೋಡಿ, ಇದು ಹೈ, ಇದು ಲೋ, ಇದು ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಸೊ ಪ್ರೈಸ್ ಯಾವತ್ತು ಲೋವರ್ ಲೋನ ಬ್ರೇಕ್ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಪ್ರತಿ ಪ್ರೈಸ್ ಲೋವರ್ ಲೋನ ಬ್ರೇಕ್ ಮಾಡಿದೆ. ಸೊ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ? ಮಾರ್ಕೆಟ್ ಬಿಯರಿಶ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ LL ಎಟ್ 1.1000 ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 1.1000 ಅಲ್ಲಿ ಇಲ್ಲಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಗೋಸ್ 950, ಇಲ್ಲಿಗೆ 950 ಬಂತು. ಅದಾದ್ಮೇಲೆ ಇಲ್ಲಿಗೆ 900 ಬಂತು. ಅದಾದ್ಮೇಲೆ ಇಲ್ಲಿಗೆ 850 ಬಂತು. ಅದಾದ್ಮೇಲೆ ಇಲ್ಲಿಗೆ ಈ ಲೋಗೆ 800 ಬಂತು. ಸೊ ಇದೇನಾಯ್ತಿದೆ? ನೆಗೆಟಿವ್ ಆಗ್ತಾನೆ ಬರ್ತಿದೆ. ಸೊ ಈ ತರ ಬರ್ತಿದೆ ಅಂತಂದಾಗ ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ಅರ್ಥ, ಅಂದ್ರೆ ಬಿಯರಿಶ್ ಅಲ್ಲಿ ಇದೆ ಅಂತ ಅರ್ಥ. ಮೀನಿಂಗ್ ನೋಡಿದರೆ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್. ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ, ಹಾಗೆ ಇದು ಡೌನ್ ಟ್ರೆಂಡ್ ಕಂಟಿನ್ಯೂ ಆಯ್ತಿದೆ ಅಂತ ನಮಗೆ ಹೇಳುತ್ತೆ. ಇಲ್ಲಿ ಟ್ರೇಡಿಂಗ್ ಐಡಿಯಾ ನೋಡೋದಾದ್ರೆ ಸೇಮ್ ಬೈ ಸೈಡ್ ನೋಡ್ಬೇಕಾದ್ರೆ ಫುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಮಾಡ್ತಿದ್ರಲ್ವಾ, ಅದೇ ತರ ಸೆಲ್ ಸೈಡ್ ಅಲ್ವೇ ಈ ಫುಲ್ ಬ್ಯಾಕ್ ಅಲ್ಲಿ ನಾವು ಎಂಟ್ರೀಸ್ ನ ತಗೋಬೇಕು. ಇದು ನಿಮ್ಗೆ ನೋಡೋದಾದ್ರೆ ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡೋದಾದ್ರೆ ನಾವು ಇವಾಗ 1 ಅವರ್ದು ಟೈಮ್ ಫ್ರೇಮ್ದು EURUSD ಚಾರ್ಟ್ ತಗೊಂಡಿದ್ವಿ. ಇಲ್ಲಿ ನೋಡಿ ಅಪ್ ಟ್ರೆಂಡ್ ಆಯ್ತಾನೆ ಇದೆ. BOS ಆಗಿ ಇದು ಅಪ್ ಟ್ರೆಂಡ್ ಆಗಿದೆ. ಓಕೆನಾ? ಅಲ್ಲಿಂದ ಏನಾಯ್ತು? ಈ BOS ನ ಇಲ್ಲಿ ಬ್ರೇಕ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಅಲ್ಲಿಂದ ನೋಡಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಡೌನ್ ಟ್ರೆಂಡ್ ಏನಾಗಿದೆ ನೋಡಿ, ಈ ಲೋವರ್ ಲೋನ ಇದು ಬ್ರೇಕ್ ಮಾಡಿದ್ಯಾ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಇಲ್ಲಿ ಟ್ರೆಂಡ್ ಲೈನ್ ಹಾಕಿ ಇಲ್ಲಿ ನೋಡಿ, ಇದು ಸೇಮ್ ಹಿಂಗೆ ಕ್ಲಿಕ್ ಮಾಡಿ ಡಬಲ್ ಟ್ಯಾಪ್ ಮಾಡ್ದಂಗೆ, ಅಂದ್ರೆ ಡಬಲ್ ಕ್ಲಿಕ್ ಮಾಡ್ದಂಗೆ ನಿಮಗೆ ಇಲ್ಲಿ ಚೋಚ್ ಅಂತ ನಾವು ಇದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಚೋಚ್ ಅಂತ ಕರಿತೀವಿ. ಓಕೆನಾ? ಬಟ್ ನಮಗೆ ಬೇಕಾಗಿರೋದು BOS. ಚೋಚ್ ಆದ್ಮೇಲೆ ಬರೋಂಥದ್ದು ನಿಮಗೆ BOS ಅನ್ನೋದು. ಒಂದ್ಸಲ ಅಪ್ ಟ್ರೆಂಡ್ ಅಲ್ಲಿ ಇದ್ದಿದ್ ಮಾರ್ಕೆಟ್ ಏನಾದ್ರು ತಿರುಗ್ತಿದೆ ಅಂದ್ರೆ ಅದನ್ನ ನಾವು ಚೋಚ್ ಅಂತ ಕರಿತೀವಿ. ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಆಗೋದನ್ನ ನಾವು BOS ಅಂತ ಕರಿತೀವಿ. BOS ನಾನು ಸೇವ್ ಮಾಡೋದು ಹೆಂಗೆ ಅಂತ ಹೇಳಿದ್ದೆ, ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡ್ದಂಗೆ, ಇಲ್ಲ ಆಲ್ರೆಡಿ ನೀವು BOS ಅಂತ ಸೇವ್ ಮಾಡಿ ಇಟ್ಟಿರ್ತೀರಲ್ವಾ, ಸೊ ಜಸ್ಟ್ ಒನ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಆಪ್ಷನ್ ಬರ್ತಾ ಇದೆ ನೋಡಿ, ಇಲ್ಲಿ BOS ಅಂತ ಸೆಲೆಕ್ಟ್ ಮಾಡಿ ಸಾಕು. ಇವಾಗ ಮಾರ್ಕೆಟ್ ಏನಾಗಿದೆ? ಲೋವರ್ ಲೋ ಕ್ರಿಯೇಟ್ ಮಾಡಿತು, ಮತ್ತೆ ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಸೊ ಮಾರ್ಕೆಟ್ ಏನಾಗಿದೆ? ಬಿಯರಿಶ್ ಟ್ರೆಂಡ್ ಅಲ್ಲಿ ಇದೆ, ಅಂದ್ರೆ ಕೆಳಗಡೆ ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ಅರ್ಥ. ಸೊ ಇಲ್ಲಿ ನಾವು ಏನಾದ್ರು ಈ ಫುಲ್ ಬ್ಯಾಕ್ಸ್ ಗಳಲ್ಲಿ ಎಂಟ್ರಿ ತಗೊಂಡಿದ್ರೆ ಇದನ್ನ ನಾವು ಶಾರ್ಟ್ ಅಂತ ಕರಿತೀವಿ. ಓಕೆನಾ? ಈ ಫುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಂಡೆ ಅಂತ ಅನ್ಕೊಳ್ಳಿ. ಈ ಫುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಂಡಿದ್ರೆ ನಮಗೆ ಇಲ್ಲಿ ನೋಡಿ 1:2 ಟಾರ್ಗೆಟ್ ಅಚೀವ್ ಆಯ್ತು. ಅದೇ ತರ ಮತ್ತೆ ಈ BOS ಮತ್ತೆ ಈ ಫುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಂಡಿದ್ರೆ ನಮಗೆ ಮತ್ತೆ ಮಾರ್ಕೆಟ್ ಏನ್ ಮಾಡ್ತು? ಮತ್ತೆ 1:2 ಟಾರ್ಗೆಟ್ ಕೊಡ್ತು. ಓಕೆನಾ? ಅದೇ ತರ ಈ ಫುಲ್ ಬ್ಯಾಕ್ಸ್ ಗಳಲ್ಲೇ ಎಂಟ್ರಿ ಮಾಡ್ಬೇಕು ಯಾವತ್ತೇ. ಓಕೆನಾ? ಸುಮ್ನೆ ರ್ಯಾಂಡಮ್ ಆಗಿ ಹೋಗಿ ಟ್ರೇಡ್ ಮಾಡಬಾರ್ದು.
ಯಾವತ್ತು ಮಾರ್ಕೆಟ್ ಯಾವ ಡೈರೆಕ್ಷನ್ ಇದೆ ಅಂತ ಅನಲೈಸ್ ಮಾಡಿ ಆ ಪುಲ್ ಬ್ಯಾಕ್ಸ್ ಅಲ್ಲಿ ಎಂಟ್ರಿ ತಗೋಬೇಕು. ಇವಾಗ ನೋಡಿ ಮತ್ತೆ BOS ಕ್ರಿಯೇಟ್ ಮಾಡ್ತು, ಇಲ್ಲಿ ಹೈಯರ್ ಲೋ ಆಕ್ಚುಲಿ ಲೋವರ್ ಲೋ ನ ಬ್ರೇಕ್ ಮಾಡಿ ಮತ್ತೊಂದು ಲೋವರ್ ಲೋ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಇದು ಹೈಯರ್ ಲೋಗ್ ಬಂದಾಗ ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಏನಾದ್ರು ಶಾರ್ಟ್ ಎಂಟ್ರಿ ತಗೊಂಡಿದ್ವಿ ಅನ್ಕೊಳ್ಳಿ. ನೋಡಿ ಶಾರ್ಟ್ ಅಂತ ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಟಿರೋದ್ರಿಂದ ನಿಮಗೆ ಇಲ್ಲೇ ಸಿಗುತ್ತೆ. ಇಲ್ಲಾಂದ್ರೆ ಪ್ರತಿ ಸಲನು ಹುಡುಕ್ಬೇಕು ಹೋಗಿ. ಓಕೆನಾ, ಇಲ್ಲಿ 5ನೇ ಆಪ್ಷನ್ ಅಲ್ಲಿ ನೀವು ಹೋಗಿ ಸೆಲೆಕ್ಟ್ ಮಾಡ್ಬೇಕು. ಅದ್ರ ಬದಲು ಸ್ಟಾರ್ ಮಾರ್ಕ್ ಹಾಕೊಂಡ್ ಇಟ್ಕೊಂಡ್ರೆ ನಿಮ್ಗೆ ಈಸಿಲಿ ಟ್ರೇಡ್ ನ ತಗೋಬಹುದು. ಓಕೆನಾ, ಇದೇನಾದ್ರು ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಂಡಿದ್ರೆ, ಡೈರೆಕ್ಟ್ ಎಂಟ್ರಿ ತಗೊಂಡಿದ್ರೆ, ಯಾವ್ದು ಕ್ಯಾಂಡಲ್ ಏನು ನೋಡದೆ ಎಂಟ್ರಿ ತಗೊಂಡಿದ್ರೆ, ಇಲ್ಲಿ ನೋಡಿ ನಮಗೆ SL ಆಯ್ತಿತ್ತು. ಬಿಕಾಸ್ ಆ ವೀಕ್ ಬಂದು ಹೊಡೆದಿದೆ. ಇಲ್ಲಿ ಕಾಣಿಸ್ತಿರ್ಬೋದು. ಈ ವೀಕ್ ಬಂದ್ಬಿಟ್ಟು ಚಿಕ್ಕದಾಗಿ ಟ್ಯಾಪ್ ಆಗಿ SL ಹೊಡೆದಿದೆ. ಸೊ ಯಾವತ್ತು ಪುಲ್ ಬ್ಯಾಕ್ ಆದಂಗೆ ಎಂಟ್ರಿ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಒಂದೊಂದು ಕನ್ಫರ್ಮೇಶನ್ಸ್ ಇದೆ. ಅದು ಹೇಗೆ ಏನು ಅಂತ ಗೊತ್ತಾಯ್ತದೆ. ಇವತ್ತು ಜಸ್ಟ್ BOS ಅಪ್ ಟ್ರೆಂಡ್ ಅಲ್ಲಿ ಹೇಗೆ ಮಾರ್ಕ್ ಮಾಡ್ಬೇಕು, ಡೌನ್ ಟ್ರೆಂಡ್ ಅಲ್ಲಿ ಹೇಗೆ ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಓಕೆನಾ, ಡೌನ್ ಟ್ರೆಂಡ್ ಅಲ್ಲಿ BOS ಹೇಗೆ ಮಾರ್ಕ್ ಮಾಡೋದು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ BOS ವರ್ಸಸ್ ಫೇಕ್ ಬ್ರೇಕ್ಔಟ್. ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಧ್ಯ ಫೇಕ್ ಬ್ರೇಕ್ಔಟ್ ಇರುತ್ತೆ. ಓಕೆನಾ, ಫೇಕ್ ಬ್ರೇಕ್ಔಟ್ ಅಂದ್ರೆ ಸ್ಮಾಲ್ ಬ್ರೇಕ್ ಇಮಿಡಿಯೇಟ್ಲಿ ರಿವರ್ಸ್. ಅಂದ್ರೆ ನಾನು ಹೇಳಿದ್ದೆ, ಯಾವತ್ತು ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಇವಾಗ ನೋಡಿ ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ಮಾರ್ಕೆಟ್ ಹಿಂಗ್ ಹೋಗಿರುತ್ತೆ ಅನ್ಕೊಡಿ, ಈ ತರ ಫುಲ್ ಬ್ಯಾಕ್ಸ್ ಆಗಿರುತ್ತೆ. ಓಕೆನಾ, ಈ ತರ ಹೋಗಿ ಇಲ್ಲಿ ಏನಾದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆಗಿ ಕ್ಲೋಸ್ ಆದ್ರೆ ಮಾತ್ರ ಅದು ನೆಕ್ಸ್ಟ್ ಗೆ ಸ್ಟ್ರಾಂಗ್ ಆಗಿ ಬ್ರೇಕ್ ಆಗುತ್ತೆ ಅಂತ ಅರ್ಥ. ಅದೇ ನಿಮ್ಗೆ ಇದೇ ಪ್ಲೇಸ್ ಅಲ್ಲಿ ಮಾರ್ಕೆಟ್ ಹಿಂಗೋಗಿ ಇಲ್ಲಿ ಗಂಟ ಹೋಯ್ತಾನೆ. ಬಟ್ ಇಲ್ಲೇನಾಯ್ತು, ಒಂದು ಕ್ಯಾಂಡಲ್ ಬಿಗ್ ಆಗಿ ರಿಜೆಕ್ಷನ್ ಬಂತು. ಅಂದ್ರೆ ಇದನ್ನ ಬ್ರೇಕ್ ಮಾಡ್ಲಿಲ್ಲ, ಇಲ್ಲಿಂದ ಒಂದು ಬಿಗ್ ಕ್ಯಾಂಡಲ್ ರಿಜೆಕ್ಷನ್ ಬಂತು, ಮಾರ್ಕೆಟ್ ಮತ್ತೆ ಡೌನ್ ಗೆ ಬರುತ್ತೆ. ಸೊ ಇದು ಇಮಿಡಿಯೇಟ್ಲಿ ರಿವರ್ಸ್ ಆಗುತ್ತೆ. ಇದನ್ನೇ ನಾವು ಫೇಕ್ ಔಟ್ ಅಂತ ಕರೆಯೋದು. ಅದರಿಂದ ಯಾವತ್ತೂ ಮಾರ್ಕೆಟ್ ನ ಅನಲೈಸ್ ಮಾಡ್ಬೇಕಾದ್ರೆ ಫುಲ್ ಬಾಡಿನ ಚೆಕ್ ಮಾಡ್ಬೇಕು, ಬ್ರೇಕ್ ಆಗಿದೆಯಾ ಇಲ್ವಾ ಅಂತ. ರಿಯಲ್ BOS ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್. ಅಂದ್ರೆ ನಾನು ಹೇಳ್ದಂಗೆ ಈ ತರ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಗುತ್ತೆ, ಮೊಮೆಂಟಮ್ ಇರುತ್ತೆ. ಮೊಮೆಂಟಮ್ ಮೀನ್ಸ್ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿ ಮೂವ್ ಆಗಿದ್ದಾರೆ. ಇದು ಕ್ಯಾಂಡಲ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲೇ ಒಂದು ಕ್ಯಾಂಡಲ್ ಅಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಹೆಂಗ್ ಸ್ಟ್ರಾಂಗ್ ಆಗ್ತಿದ್ದಾರೆ ಅನ್ನೋದು ಇನ್ ಡೀಟೇಲ್ ಆಗಿ ಹೇಳಿದೀನಿ, ಹೋಗಿ ಚೆಕ್ ಮಾಡಬಹುದು. ಅದೇ ತರ ಕಂಟಿನ್ಯೂಷನ್ ಆಫ್ಟರ್ ದಿ ಬ್ರೇಕ್. ಇದು ಬ್ರೇಕ್ ಆದಂಗೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಒಂದು ಹೈಯರ್ ಹೈ ಕ್ರಿಯೇಟ್ ಮಾಡಕ್ ಮತ್ತೆ ಮಾರ್ಕೆಟ್ ಏನಾಗುತ್ತೆ, ಮೇಲಕ್ಕೆ ಹೋಗುತ್ತೆ ಈ ತರ ಕ್ಯಾಂಡಲ್ ಆಗಿ. ಮತ್ತೆ ಒಂದು ಪುಲ್ ಬ್ಯಾಕ್ ಬರುತ್ತೆ. ಆ ಪುಲ್ ಬ್ಯಾಕ್ ಅಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಬೇಕು. ಓಕೆನಾ, ಟಿಪ್ ನೋಡಿದ್ರೆ ವೇಟ್ ಫಾರ್ ಕನ್ಫರ್ಮೇಶನ್, ಡೋಂಟ್ ರಶ್. ನಾನು ಹೇಳ್ದಂಗೆ ಡೈರೆಕ್ಟ್ ಎಂಟ್ರಿ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಒಂದು ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡಿ ಎಂಟ್ರಿನ ತಗೋಬೇಕು. ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಹೇಳ್ದಂಗೆ ಫಸ್ಟ್ ನಾವು ಸುಮ್ನೆ ಡೈರೆಕ್ಟ್ ಎಂಟ್ರಿ ತಗೊಂಡು ಇದು TP ಕೊಡ್ತು. ನೆಕ್ಸ್ಟ್ ಡೈರೆಕ್ಟ್ ಎಂಟ್ರಿ ತಗೊಂಡು ಇದು TP ಕೊಡ್ತು. ಬಟ್ 3ನೇ ಸಲ ಏನಾಯ್ತು ನೋಡಿ, ನಾವು ಡೈರೆಕ್ಟ್ ಎಂಟ್ರಿ ತಗೊಂಡಿದ್ರೆ SL ಕೊಡ್ತು. ಬಿಕಾಸ್ ಏನಕ್ಕೆ, ನಾವು ಕನ್ಫರ್ಮೇಶನ್ ಗೆ ಕಾದಿಲ್ಲ. ಆಕ್ಚುಲಿ ಕನ್ಫರ್ಮೇಶನ್ ನೀವು ಕಾಯ್ಬೇಕು ಅಂತಂದ್ರೆ, ಇವಾಗ ಇದು 1 ಅವರ್ ಚಾರ್ಟ್ ಅಲ್ಲಿ ಇದೆ, ಅದನ್ನ ನೀವು 5 ಮಿನಿಟ್ಸ್ ಶಿಫ್ಟ್ ಮಾಡಿ ನೋಡಿದ್ರೆ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡ್ಲು ಲೈಕ್ ಹ್ಯಾಮರ್ ಆಗಿರ್ಬೋದು, ಎಂಗಲ್ಫಿಂಗ್ ಆಗಿರ್ಬೋದು, ಅದೆಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಗೆ ಅದ್ರದ್ದೇ ಸಪರೇಟ್ ಕಾನ್ಸೆಪ್ಟ್ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಜಸ್ಟ್ ಡೌನ್ ಟ್ರೆಂಡು, ಅಪ್ ಟ್ರೆಂಡು, ಮತ್ತೆ ಹೈಯರ್ ಐಸು, ಲೋವರ್ ಲೋಸು ಜೊತೆಗೆ BOS ಹೇಗ್ ಮಾರ್ಕ್ ಮಾಡ್ಬೇಕು, ಬಿಯರಿಶ್ ಟ್ರೆಂಡ್ ಅಲ್ಲಿ ಯಾವ ತರ BOS ಮಾರ್ಕ್ ಮಾಡ್ಬೇಕು, ಅಪ್ ಟ್ರೆಂಡ್ ಅಲ್ಲಿ ಯಾವ ತರ BOS ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಓಕೆನಾ, ಇವಾಗ ಏನಾಯ್ತು, ಕ್ಯಾಂಡ್ಲು ಹೋಯ್ತು, ಬ್ರೇಕ್ ಆಗ್ಲಿಲ್ಲ, ಪಟ್ ಅಂತ ರಿಜೆಕ್ಷನ್ ತಗೋತು. ಸೊ ಇದೇನಾಯ್ತು, ಫೇಕ್ ಔಟ್ ಆಯ್ತು. ಈ ಫೇಕ್ ಔಟ್ಸ್ ಅಲ್ಲಿ ನಮ್ಮ SL ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಗಿದ್ರಿಂದ ಫೇಕ್ ಔಟ್ಸ್ ಅಲ್ಲಿ ಯಾವತ್ತು ಎಂಟ್ರಿನ ಮಾಡಕ್ ಹೋಗ್ಬಾರ್ದು. ಓಕೆನಾ, BOS ಗೆ ಮತ್ತೆ ಫೇಕ್ ಔಟ್ಸ್ ಗೆ ಎಕ್ಸಾಂಪಲ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ BOS ಸ್ಟ್ರಾಟಜಿ. ಅಂದ್ರೆ BOS ಒಂದು ಸಿಂಪಲ್ ಸ್ಟ್ರಾಟಜಿನ ಹೇಳ್ತೀನಿ ನೋಡಿ. ಫಾರ್ ಬೈ ಅಪ್ ಟ್ರೆಂಡ್ ಅಲ್ಲಿ ನಾನು ಹೇಳಿದೆ ಫುಲ್ ಬ್ಯಾಕ್ ಅಲ್ಲಿ ಬೈ ಮಾಡ್ಬೇಕು ಅಂತ. ಬಟ್ ಸ್ಟೆಪ್ ಬೈ ಸ್ಟೆಪ್ ಒಂದು ಕ್ರೈಟೀರಿಯಾ ನೋಡಿದರೆ, ಸ್ಟೆಪ್ 1 ಐಡೆಂಟಿಫೈ ದಿ ಟ್ರೆಂಡ್. ನಾವು ಫಸ್ಟ್ ಏನ್ ಮಾಡ್ಬೇಕು, ಒಂದು ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ಲೈಕ್ ಈ ತರ ಹೋಗ್ತಾ ಇದೆ, ಒಂದು BOS ಆಗಿದೆ ಅಂತಂದ್ರೆ ಇವಾಗ ನಮಗೆ ಆಲ್ರೆಡಿ ಗೊತ್ತಾಯ್ತು ಇದು ಅಪ್ ಟ್ರೆಂಡ್ ಇದೆ ಅಂತ. ವೇಟ್ ಫಾರ್ BOS ಬ್ರೇಕ್ ಆಫ್ ಸ್ಟ್ರಕ್ಚರ್. ಅಂದ್ರೆ ಇದು BOS. ಓಕೆನಾ, ಇದು BOS ಆಗಿದೆ, ಹೈಯರ್ ಹೈ ಕ್ರಿಯೇಟ್ ಮಾಡಿದೆ. ವೇಟ್ ಫಾರ್ ಪುಲ್ ಬ್ಯಾಕ್. ನಾವೇನ್ ಮಾಡ್ಬೇಕು, ಈ ಪ್ಲೇಸ್ ಅಲ್ಲಿ ವೇಟ್ ಮಾಡ್ಬೇಕು. ಈ ಪುಲ್ ಬ್ಯಾಕ್ಗೋಸ್ಕರ ಮಾರ್ಕೆಟಿಂಗ್ ಬೀಳಕ್ಕೋಸ್ಕರ ವೇಟ್ ಮಾಡ್ಬೇಕು. ಓಕೆನಾ, ಪುಲ್ ಬ್ಯಾಕ್ ಆದಂಗೆ ಎಂಟರ್ ಬೈ. ಸುಮ್ನೆ ರ್ಯಾಂಡಮ್ ಆಗಿ ಎಂಟ್ರಿ ಮಾಡೋ ಬದಲು ಇಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡಲ್ ನ ನೋಡಿ,
ಲಾಂಗ್ ರಿಜೆಕ್ಷನ್ ಕೊಡ್ತಿದೆ ಅಂದ್ರೆ ವಿಕ್ ಜಾಸ್ತಿ ಕೆಳಗಡೆಯಿಂದ ಮೇಲಕ್ಕೆ ಬರ್ತಿದೆ ಅಂತಂದ್ರೆ ಬೈಯರ್ಸ್ ಸ್ಟ್ರಾಂಗ್ ಇದಾರೆ ಅಂತ. ಸೊ ಅವಾಗ ಏನಾದ್ರು ನೀವು ಎಂಟ್ರಿ ಇಲ್ ಮಾಡಿ ಎಸ್ ಎಲ್ ಇದ್ರ ಕೆಳಗಡೆ ಇಟ್ಬಿಟ್ಟು ಟಿ ಪಿ ನ ನೀವು ಈ ಹೈ ಗಂಟ ಟಾರ್ಗೆಟ್ ಮಾಡ್ಬೋದು. ಓಕೆನಾ? ಸೊ ಏನಾಗುತ್ತೆ ನಿಮಗೆ ಎಸ್ ಎಲ್ ಅನ್ನೋದು ಇಷ್ಟಿರುತ್ತೆ, ಟಿ ಪಿ ಅನ್ನೋದು ಇಷ್ಟಿರುತ್ತೆ. ಸೊ 1:2 ಯಾವತ್ತು ಏನ್ ಮಾಡ್ಬೇಕು, ಅದಕ್ಕಿಂತ ಕಮ್ಮಿ ಯಾವತ್ತು ಕಮ್ಮಿಗೆ ಏನ್ ಮಾಡಕ್ ಹೋಗ್ಬೇಡಿ. ಯಾವತ್ತು 1:2 ಪಕ್ಕ ಪ್ರಿಸೈಸ್ ಆಗಿರ್ಬೇಕು. ಓಕೆನಾ? ಅದು ಯಾಕೆ ಏನಕ್ಕೆ ಅಂತ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬಂದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಫಾರ್ ಸೆಲ್ ಡೌನ್ ಟ್ರೆಂಡ್ಗೆ ಇದೇ ತರ ಏನ್ ಮಾಡ್ಬೇಕು, ಫಸ್ಟ್ ಐಡೆಂಟಿಫೈ ದಿ ಡೌನ್ ಟ್ರೆಂಡ್. ಇವಾಗ ನಮಗೆ ಇದೊಂದು BOS ಸಿಕ್ಕಿದೆ, ವೆಯ್ಟ್ ಫಾರ್ ಪುಲ್ ಬ್ಯಾಕ್. ನಾವೇನ್ ಮಾಡ್ಬೇಕು, ಈ ಪುಲ್ ಬ್ಯಾಕ್ ಕಾಯ್ಬೇಕು ಇಲ್ಲಿ ಗಂಟ ಬರ್ತಾನ ಅಂತ. ಸೊ ಅಲ್ಲಿ ಏನಾದ್ರು ಒಂದು ಕ್ಯಾಂಡಲ್ ರಿಜೆಕ್ಷನ್ ಮೇಲಿಂದ ವಿಕ್ ಬರ್ತಿದ್ರೆ ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಆ ಎಂಟ್ರಿ ನಾವು ಈ ಲೋ ಗಂಟ ಕಾಯ್ಬೋದು. ಓಕೆನಾ? ಇದು ಎಸ್ ಎಲ್, ಇದನ್ನ ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ. ಓಕೆನಾ? ಇದು ಮೇಲಕ್ಕಾದ್ರೆ ಲಾಂಗ್ ಪೊಸಿಷನ್ ಅಂತ ಕರಿತೀವಿ. ಅದು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಓಕೆ, ಇದು ನಾವು ₹1 ಕಳ್ಕೊಳಕ್ ರೆಡಿ ಆದ್ರೆ ₹2 ಮಾಡ್ತೀವಿ ಅಂತ ಅರ್ಥ. ಸೊ ನೀವು ಪ್ರತಿ ಟ್ರೇಡ್ ಅಲ್ಲೂ ಕಳ್ಕೊಳಕ್ ಫಸ್ಟ್ ರೆಡಿ ಆಗ್ಬೇಕು. ಓಕೆನಾ? ಇಲ್ಲಿ ಪ್ರಾಫಿಟ್ಸ್ ಮಾತ್ರ ಮಾಡೋದಲ್ಲ. ನಾನು ಇಷ್ಟ ಹಾಕಿದ್ರೆ ಎಷ್ಟಾಯ್ತದೆ ಅದೇನ್ ಬಿಟ್ಬಿಡಿ, ಆ ಕಾನ್ಸೆಪ್ಟ್ ಎಲ್ಲ ಬಿಟ್ಬಿಡಿ. ನಾವು 1% ರಿಸ್ಕ್ ಮಾಡಿದ್ರೆ 2% ಗೇನ್ ಮಾಡ್ತೀವಿ, ಅಷ್ಟೇ ಲಾಜಿಕ್. ಇವಾಗ 1% ರಿಸ್ಕ್ ಮಾಡಿದ್ರೆ ಇವಾಗ ₹100 ತಂದವನಿಗೆ 1% ಎಷ್ಟು ಹೇಳಿ, ₹1. ಅದೇ 1,00,000 ತಂದವನಿಗೆ 1% ಎಷ್ಟು ಹೇಳಿ, ₹1,000. ಅದೇ 1,00,00,000 ತಂದವನಿಗೆ 1% ಎಷ್ಟು ಹೇಳಿ, 1,00,000. ಅದೇ 10 ಕೋಟಿ ತಂದವನಿಗೆ 1% ಎಷ್ಟು ಹೇಳಿ, 10,00,000. ಸೊ ಅದು ಅವ್ನು 10,00,000 ರಿಸ್ಕ್ ಮಾಡ್ಬಿಟ್ಟು ಅವನು 20,00,000 ಅರ್ನ್ ಮಾಡ್ತಾನೆ. ಬಿಕಾಸ್ ಅವನು ಬ್ಯಾಕಪ್ ಕ್ಯಾಪಿಟಲ್ 10 ಕೋಟಿ ಇದೆ. ಓಕೆನಾ? ಸೊ ಬ್ಯಾಕಪ್ ನೋಡ್ಬೇಕು ನೀವು ಯಾವತ್ತು. ಇವಾಗ ನಿಮ್ ಜೊತೆ ನೀವು ಒಂದು 10,000 ಇಟ್ಕೊಂಡು ಟ್ರೇಡಿಂಗ್ ಮಾಡ್ತಿದ್ರ ಅಂತಂದ್ರೆ 1% ಅಂತಂದ್ರೆ ನೀವು ರಿಸ್ಕ್ ಮಾಡ್ಬೇಕಾಗಿರೋದು ಎಷ್ಟು ಹೇಳಿ, ₹100. ಓಕೆನಾ? ₹100 ರಿಸ್ಕ್ ಮಾಡಿ ₹200 ಪ್ರಾಫಿಟ್ಸ್ ಮಾಡ್ಬೇಕು. 10,000 ಇರೋರಿಗೆ ಅಷ್ಟೇ ಮಾಡಕ್ ಆಗೋದು. ಅದು ಟ್ರೇಡಿಂಗ್ ರಿಯಾಲಿಟಿ. ಇದನ್ನ ಇನ್ಫ್ಲುಯೆನ್ಸರ್ಸ್ ನಿಮಗೆ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ನ ಎಲ್ಲ ಕರ್ನಾಟಕದಲ್ಲಾಗ್ಲಿ ಇಂಡಿಯಾದಲ್ಲಾಗ್ಲಿ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಪ್ರಾಪರ್ ನಾಲೆಡ್ಜ್ ಇಲ್ಲ ಯಾರಿಗೂ. ಮೇನ್ ಬೇಕಾಗಿರೋದೇ ಈ ತರ ಡಿಸಿಪ್ಲಿನ್ ಇಂದ ನೀವು ಫಾಲೋ ಮಾಡ್ತಾ ಹೋದ್ರೆ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆನಾ? ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ನಾನು ಮುಂಚೆ ಹೇಳ್ದಂಗೆನೆ ಇಲ್ಲಿ ಏನೇನ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರಿಸ್ತೀನಿ ಅಷ್ಟೇ. ಓಕೆನಾ? ಇವಾಗ ಏನಾಗಿದೆ, ಸಿಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ BOS ಆಗಿದೆ. ಸೊ ವೇಟ್ ಫಾರ್ ಪುಲ್ ಬ್ಯಾಕ್. ನಮಗೊಂದು BOS ಸಿಕ್ಕಿದೆ, ಇದೊಂದು ಹೈ, ಇದೊಂದು ಲೋ ಸಿಕ್ಕಿದೆ. ಇಲ್ಲಿ ಒಂದು BOS ಆಗಿದೆ. BOS ಅದು ಆಕ್ಚುಲಿ 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ಇದು 1 ಅವರ್ ಅಲ್ಲಿ ತೋರಿಸ್ತಿರೋದು ಯಾಕಂತಂದ್ರೆ ನಮಗೆ ಚಾರ್ಟ್ 3 ಮಂತ್ಸ್ ಅಷ್ಟೇ ಬ್ಯಾಕ್ ಸಿಗೋದು, ಅದ್ರದ್ದು ಬ್ಯಾಕಿಗೆ ಹೋಗ್ಬಿಡುತ್ತೆ. ಸೊ 1 ಅವರ್ದಾದಾಗ 1 ಅವರ್ ಕ್ಯಾಂಡ್ಲು ಪ್ರತಿ ಒಂದೊಂದು ಕ್ಯಾಂಡ್ಲು 1 ಅವರ್ದಾಗಿರೋದ್ರಿಂದ ಜಾಸ್ತಿ ಡಾಟಾ ಸಿಗುತ್ತೆ ನಮಗೆ. ಇದು ಆಕ್ಚುಲಿ ನಾನು 15 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿರೋದು. ಇಲ್ಲಿ ಆಕ್ಚುಲಿ ಸ್ಟ್ರಾಂಗ್ ಆಗಿ ಬ್ರೇಕ್ ಆಗಿದೆ. ಸೊ ವೇಟ್ ಫಾರ್ ಪುಲ್ ಬ್ಯಾಕ್. ಇದು ಹೈಯರ್ ಆಗಿ ಕ್ರಿಯೇಟ್ ಮಾಡಿದೆ, BOS ಆಗಿದೆ. ಇಲ್ಲಿ ಏನ್ ಮಾಡ್ತೀವಿ, ಪುಲ್ ಬ್ಯಾಕಿಗೆ ವೇಟ್ ಮಾಡ್ತೀವಿ. ಪುಲ್ ಬ್ಯಾಕಿಗೆ ವೇಟ್ ಮಾಡ್ದಂಗೆ ಇದು 5 ಮಿನಿಟ್ಸ್ ಅಲ್ಲೋ ಅಥವಾ 3 ಮಿನಿಟ್ಸ್ ಅಲ್ಲೋ ಹಾಕೊಂಡ್ರೆ ಇಲ್ಲಿ ನಿಮಗೆ ಒಂದು ಲಾಂಗ್ ರಿಜೆಕ್ಷನ್, ಬಿಕಾಸ್ ಬೈಯರ್ ಸ್ಟ್ರಾಂಗ್ ಆಗಿರೋದು ನಿಮಗೆ ಕಾಣಿಸುತ್ತೆ. ಓಕೆನಾ? ಆವಾಗ ಏನ್ ಮಾಡ್ತೀರಾ ನೀವು, ಇಲ್ಲಿ ಲಾಂಗ್ ಪೊಸಿಷನ್ ಹಾಕ್ತೀರಾ. ಅದೇ ತರ ಎಸ್ ಎಲ್ ಈ ಕ್ಯಾಂಡಲ್ ಕೆಳಗಡೆ ಇಡ್ತೀರಾ. TP 1:2 ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇವಾಗ 1.96 ಇದೆ. 1:2 ಏನ್ ಮಾಡಿದ್ರೆ ನೋಡಿ 1:2 ಇದೆ ಅಂತ ಅನ್ಕೊಳ್ಳಿ, ನಮಗೆ ಅದು ಟಾರ್ಗೆಟ್ ಅಚೀವ್ ಆಯ್ತು ಆ ಪುಲ್ ಬ್ಯಾಕ್ ಅಲ್ಲಿ. ಸೊ ಪುಲ್ ಬ್ಯಾಕ್ ನ ಯಾವತ್ತು ಕರೆಕ್ಟ್ ಆಗಿ ನೋಡ್ಕೊಂಡು ಫಸ್ಟ್ ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ಅದಾದ್ಮೇಲೆ BOS ಆಗಿರ್ಬೇಕು. ನೆಕ್ಸ್ಟ್ ಅಲ್ಲಿಂದ ಪುಲ್ ಬ್ಯಾಕ್ ಬಂದು ಯಾವ್ದಾದ್ರು ರಿಜೆಕ್ಷನ್ ಕ್ಯಾಂಡಲ್ ಕಂಡ್ರೆ ನಾವು ಎಂಟ್ರಿ ಮಾಡಬೇಕು. ಸೊ ಆ ತರ ಎಂಟ್ರಿ ಆದಾಗ ನಿಮಗೆ ಅಕ್ಯುರೇಟ್ ಆಗಿ ಟ್ರೇಡ್ TP ಹೊಡೆಯೋ ಚಾನ್ಸಸ್ ಇದೆ. ಸುಮ್ನೆ ರ್ಯಾಂಡಮ್ ಆಗಿ ಪುಲ್ ಬ್ಯಾಕ್ ಇಲ್ಲಿ ಆಯ್ತಾನೆ ಅಂತ ನಾವು ಹಾಕೊಂಡ್ ಕೂತ್ಕೊಂಡ್ರೆ ನಾವು ಓಡಿಸ್ಕೋತೀವಿ. ಆಕ್ಚುಲಿ ನನ್ನ ಪುಲ್ ಬ್ಯಾಕ್ ಇದ್ದಿದ್ದು ಇಲ್ಲಲ್ಲ, ಇಲ್ಲಿ ನಾನು ಇಲ್ಲಿ ಲಾಂಗ್ ಪೊಸಿಷನ್ ಅವತ್ತು ತಗೊಂಡಿದ್ದೆ. ಅದು ನನಗೆ ನೋಡಿ ನನ್ನ SL ಯಾವತ್ತು ಈ ಲೋ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ SL ಇಟ್ಟಿದ್ರೆ ನಾನು ಯಾವತ್ತು EURUSD 1:4 ಏನ್ ಮಾಡ್ತೀನಿ, ಬಿಕಾಸ್ ₹100 ರಿಸ್ಕ್ ಮಾಡಿದ್ರೆ ನಂಗೆ ₹400 ಬರಬೇಕು. ಅದು ನನ್ನ ಸ್ಟ್ರಾಟಜಿ. ಸೊ ನಾನು ಏನ್ ಮಾಡಿದೆ, ಇಲ್ಲಿ ಏನ್ ಮಾಡಕ್ ಹೋದೆ, ನನಗೆ ಅದು ಟಾರ್ಗೆಟ್ ಹಿಟ್ ಆಯ್ತು. ಓಕೆನಾ? ಸೊ ಈ ಬಾಕ್ಸ್ ಎಲ್ಲೆಲ್ಲ ಹಾಕಿದೀನಿ ಅದೆಲ್ಲ ಫುಲ್ ಬ್ಯಾಕ್ಸ್. ಅಲ್ಲಿಂದ ಮಾರ್ಕೆಟ್ ನೋಡಿ ಎಲ್ಲಿಗೆ ಡೈರೆಕ್ಷನ್ ಆಗಿದೆ ನೋಡಿ. ಇಲ್ಲಿ ಒಂದು BOS ಆಗಿದೆ, ಹೈ ಮತ್ತೆ ಲೋ ಇದೆ. ಇಲ್ಲೊಂದು ಹೈ ಇದೆ, ಅದೇ ತರ ಇಲ್ಲಿ ಒಂದು ಲೋ ಇದೆ, ಕಾಣಿಸ್ತಿದ್ಯಾ? ಇದು ಲೋ. ಓಕೆನಾ? ಇದೊಂದು ಹೈ, ಇದೊಂದು ಲೋ ಇದೆ, BOS ಆಗಿದೆ. ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ ಗೊತ್ತಾಯ್ತು. ವೇಟ್ ಫಾರ್ ಪುಲ್ ಬ್ಯಾಕ್. ಮಾರ್ಕೆಟ್ ಏನಾಯ್ತು, ಮೇಲಕ್ಕೆ ಹೋಗಿ
ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ವೆಯ್ಟಿಂಗ್ ಆಕ್ಚುಲಿ ಇಲ್ಲಿರುತ್ತೆ. ಆ ಇ ಒ ಬಿ ಅಂದ್ರೆ ಏನು, ಒ ಬಿ ಅಂದ್ರೆ ಏನು ಎಲ್ಲ ನಿಮಗೆ ಈ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಇದು ಜಸ್ಟ್ ಸ್ಯಾಂಪಲ್‌ಗಳಷ್ಟೇ. ಓಕೆನಾ? ಇದ್ರದ್ದು ಇನ್ ಡೀಟೇಲ್ ವಿಡಿಯೋಸ್‌ಗಳು ನಿಮಗೆ ಬರುತ್ತೆ. ಈ ವಿಡಿಯೋ ಇನ್ನೊಂದ್ಸಲ ನೋಡಿ ಅರ್ಥ ಆಗಿಲ್ಲ ಅಂತಂದ್ರೆ, ಬಿಕಾಸ್ ಎಲ್ಲ ಕಾನ್ಸೆಪ್ಟ್ ಒಟ್ಟಿಗೆ ತಗೊಂಡಾಗ ನಿಮಗೆ ಕನ್ಫ್ಯೂಷನ್ ಆಯ್ತದೆ. ಫಸ್ಟ್ ನೀವು ಮಾಡ್ಬೇಕಾಗಿರೋದು ಒಂದು ಹೈ ಮತ್ತೆ ಲೋನ ಫೈಂಡ್ ಔಟ್ ಮಾಡ್ಬೇಕು. ಬಿ-ಒ-ಎಸ್ ಆಗಿರ್ಬೇಕು. ಸೊ ಅವಾಗ್ಲೇ ನಮಗೆ ಟ್ರೆಂಡ್ ಐಡೆಂಟಿಫೈ ಆಯ್ತು, ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಪುಲ್ ಬ್ಯಾಕಿಗೆ ಕಾಯ್ಬೇಕು. ಪುಲ್ ಬ್ಯಾಕ್ ಬಂದಂಗೆ ಯಾವ್ದಾದ್ರು ರಿಜೆಕ್ಷನ್ ಕ್ಯಾಂಡಲ್ ಕಂಡ್ರೆ, ಅಂದ್ರೆ ವಿಕ್ ಕೆಳಗಡೆಯಿಂದ ಇವಾಗ ನೋಡಿ ಇದು ರಿಜೆಕ್ಷನ್ ಕ್ಯಾಂಡಲ್. ವಿಕ್ ಜಾಸ್ತಿ ಹಿಂಗೆ ಮೇಲಕ್ಕೆ ತಳ್ತಾನೆ. ಸೊ ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಅಲ್ಲಿಂದ ಒಂದು ಕ್ಯಾಂಡಲ್ ಕೆಳಗಡೆ ಎಸ್ ಎಲ್, ಅದೇ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಯ್ತೀರಾ. 1:2 ನ ಏನ್ ಮಾಡಿದ್ರೆ ನಿಮಗೆ ಟಿ ಪಿ ಅನ್ನೋದು ಸಿಗುತ್ತೆ, ಅಂದ್ರೆ ಟಾರ್ಗೆಟ್ ಅನ್ನೋದು ಸಿಗುತ್ತೆ. ಓಕೆನಾ? ಅದೇ ತರ ಸೆಲ್ ಸೈಡ್. ಇವಾಗ ನೋಡಿ ಮಾರ್ಕೆಟ್ ಏನಾಯ್ತು, ಬಿ-ಒ-ಎಸ್ ಮಾಡ್ತು. ಅಂದ್ರೆ ಒಂದು ಲೋನ ಇನ್ನೊಂದು ಲೋ ಬ್ರೇಕ್ ಮಾಡ್ತು, ಬಿ-ಒ-ಎಸ್ ಸಿಕ್ತು. ವೆಯ್ಟ್ ಫಾರ್ ಪುಲ್ ಬ್ಯಾಕ್. ಇಲ್ಲಿ ನಾವೇನ್ ಮಾಡ್ದೋ, ವೆಯ್ಟ್ ಮಾಡ್ದೋ, ಇಲ್ಲಿ ಎಂಟ್ರಿ ತಗೊಂಡಿದ್ರೆ ನಮಗೆ ಅದು 1:2 ಅನ್ನೋದು ಸಿಗುತ್ತೆ. ಓಕೆನಾ? ಇದು ಯಾವತ್ತು ಮರಿಬಾರ್ದು. ಸೊ ಈ ತರ ಯಾವತ್ತು ಪುಲ್ ಬ್ಯಾಕ್ ಕಾದು ಅಲ್ಲಿ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆಗ್ಬೇಕು. ಸುಮ್ನೆ ಎಂಟ್ರಿ ಆದ್ರೆ ಇಲ್ಲಿ ನೋಡಿ ಈ 3ನೇ ಟ್ರೇಡ್ ಎಸ್ ಎಲ್ ಹೊಡಿತಲ್ಲ, ಆ ತರ ಎಸ್ ಎಲ್ ಅನ್ನೋದು ಸಿಗುತ್ತೆ. ಓಕೆನಾ? ಬಿ-ಒ-ಎಸ್ ಸ್ಟ್ರಾಟಜಿ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕಾಮನ್ ಬಿಗಿನರ್ ಮಿಸ್ಟೇಕ್ಸ್. ಇಲ್ಲಿ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡಿದ್ದಾರೆ? ಎಂಟರಿಂಗ್ ಬಿಫೋರ್ ಬಿ-ಒ-ಎಸ್. ಬಿ-ಒ-ಎಸ್ ಆಗೋದಕ್ಕಿಂತ ಮುಂಚೆನೆ ಬಿಗಿನರ್ಸ್ ಏನ್ ಮಾಡ್ತಾರೆ, ಎಂಟರ್ ಮಾಡ್ತಾರೆ. ಕನ್ಫ್ಯೂಸಿಂಗ್ ಫೇಕ್ ಬ್ರೇಕ್ಔಟ್. ಅಂದ್ರೆ ಬ್ರೇಕ್ಔಟ್ ಆಗೋದು ವೆಯ್ಟ್ ಮಾಡಲ್ಲ, ಅಲ್ಲಿ ವಿಕ್ ಆಯ್ತಿರ್ಬೇಕಾದ್ರೆ ಎಂಟ್ರಿ ಆಗ್ಬಿಡೋದು ಬ್ರೇಕ್ ಆಗ್ತಾನೆ ಅಂತ. ಸೊ ಅದೇನಾಗುತ್ತೆ, ಫೇಕ್ ಔಟ್ ಆಗಿ ಮತ್ತೆ ಕೆಳಗಡೆಗೆ ಬೀಳ್ತಾನೆ. ಸೊ ಯಾವತ್ತು ನಾವು ಫೇಕ್ ಔಟ್ ಆಗೋದನ್ನ ನೋಡ್ಕೋಬೇಕು. ಅದಕ್ಕೆ ಅನ್ನೋದು ಒಂದು ಕನ್ಫರ್ಮೇಶನ್ ಅನ್ನೋದು ತಗೋಬೇಕು. ಕ್ಯಾಂಡಲ್ ಕ್ಲೋಸ್ ಆಗೋ ಗಂಟ ವೇಟ್ ಮಾಡಬೇಕು. ಓಕೆನಾ? ನಾಟ್ ವೈಟಿಂಗ್ ಫಾರ್ ಪುಲ್ ಬ್ಯಾಕ್. ಅಂದ್ರೆ ಮಾರ್ಕೆಟ್ ನಮಗೆ ಈ ತರ ಅಪ್ ಟ್ರೆಂಡ್ ಅಲ್ಲಿ ಹೋಯ್ತವನೆ ಅಂತ ಅನ್ಕೊಳ್ಳಿ, ಹಿಂಗ್ ಹೋಯ್ತಿದ್ದಾನೆ ಅಂತ ಅನ್ಕೊಳ್ಳಿ. ಹಿಂಗ್ ಹೋಗಿ ಇಷ್ಟು ಹೋಗಿದ ತಕ್ಷಣ ಮೇಲಕ್ಕೆ ಹೋಗ್ಬಿಡ್ತಾನೆ ಅಂತ ಸುಮ್ನೆ ಬೈ ಮಾಡ್ಬಿಡೋದು. ಅದು ಆಕ್ಚುಲಿ ಅವಾಗ ಏನ್ ಮಾಡುತ್ತೆ, ಪುಲ್ ಬ್ಯಾಕ್ ಕೊಡ್ತದೆ. ಅವಾಗ ನಮ್ದು ಎಸ್ ಎಲ್ ಹೊಡಿತದೆ. ಯಾವತ್ತು ಪುಲ್ ಬ್ಯಾಕ್ಸ್ ವೆಯ್ಟ್ ಮಾಡಿ. ಸಿಕ್ಕಿಲ್ವಾ ಬೇಡ, ನಾವು ತಗೊಳ್ಳೋದೇ ಬೇಡ, ಎಂಟ್ರಿನೇ ಬೇಡ ಅಂತ ಸುಮ್ನೆ ಆಗಿ. ಬಟ್ ಪುಲ್ ಬ್ಯಾಕ್ ಆದಾಗ ಎಂಟ್ರಿ ಮಾಡಿ. ಓಕೆನಾ? ನಾಟ್ ವೇಟಿಂಗ್ ಫಾರ್ ಪುಲ್ ಬ್ಯಾಕ್. ನೆಕ್ಸ್ಟ್ ಟ್ರೇಡಿಂಗ್ ರ್ಯಾಂಡಮ್ಲಿ. ಸುಮ್ನೆ ಎಲ್ಲೆಲ್ಲೋ ಟ್ರೇಡ್ ತಗೊಳ್ಳೋದು. ಇಲ್ಲಿಗೆ ಹೋದ ಮಾರ್ಕೆಟ್, ನೆಕ್ಸ್ಟ್ ಮೇಲಕ್ಕೆ ಹೋಯ್ತಾನೆ, ಕೆಳಗೆ ಹೋಯ್ತಾನೆ ಅನ್ಕೊಂಡು ಆಕ್ಚುಲಿ ಟ್ರೇಡ್ ನ ಪ್ಲೇಸ್ ಮಾಡಕ್ ಹೋಯ್ತಾರೆ. ಸೊ ಅಲ್ಲಿ ಲಾಸಸ್ ಮಾಡ್ಕೋತಾರೆ. ಇಲ್ಲಿ ಗಂಟ ಟ್ರೇಡಿಂಗ್ ನ ಗ್ಯಾಮ್ಲಿಂಗ್ ಅಂತ ಅಂದವ್ರು ಯಾರು ಗೊತ್ತಾ? ಏನು ನಾಲೆಡ್ಜ್ ಇಲ್ಲದೆ ಸುಮ್ನೆ ಹೋಗಿ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಂಡವ್ರು ಮಾತ್ರ ಟ್ರೇಡಿಂಗ್ ನ ಗ್ಯಾಮ್ಲಿಂಗ್ ಅಂತ ಹೇಳಿರೋದು. ಯಾವನ್ ಟ್ರೇಡಿಂಗ್ ಪ್ರಾಪರ್ ಆಗಿ ಕಲಿತಾನೆ ಅವನ್ ಯಾವತ್ತೂ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತ ಹೇಳಲ್ಲ. ಓಕೆನಾ? ಗೋಲ್ಡನ್ ರೂಲ್ ನೋಡೋದಾದ್ರೆ ನೋ ಬಿ-ಒ-ಎಸ್ ಈಕ್ವಲ್ ಟು ನೋ ಟ್ರೇಡ್. ನಿಮಗೆ ಒಂದು ಬಿ-ಒ-ಎಸ್ ಇಲ್ಲ, ಇದೊಂದು ಬಿ-ಒ-ಎಸ್ ಆಗಿಲ್ಲ, ನೀವು ಪುಲ್ ಬ್ಯಾಕ್ ಕಾಯಕ್ ಆಯ್ತಿಲ್ಲ ಅಂತಂದ್ರೆ ನೀವು ಅದನ್ನ ಟ್ರೇಡೇ ಮಾಡಬಾರ್ದು. ಓಕೆನಾ? ನೆಕ್ಸ್ಟ್ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ನಾವು ಏನೇನ್ ತಿಳ್ಕೊಂಡು ಅಂತಂದ್ರೆ, ಬಿ-ಒ-ಎಸ್ ಅಂದ್ರೆ ಏನು ಅಂತ ತಿಳ್ಕೊಂಡು. ಬಿ-ಒ-ಎಸ್ ಅಂದ್ರೆ ಏನ್ ಹೇಳಿ, ಕನ್ಫರ್ಮೇಶನ್ ಆಫ್ ದಿ ಡೈರೆಕ್ಷನ್ ಕನ್ಫರ್ಮೇಶನ್ ಗೆ ನಾವು ಬಿ-ಒ-ಎಸ್ ನ ಯೂಸ್ ಮಾಡ್ತೀವಿ. ಹೆಲ್ಪ್ಸ್ ಅವಾಯ್ಡ್ ಗೆಸ್ಸಿಂಗ್. ಅಂದ್ರೆ ಇಲ್ಲಿ ನಾವು ಇದು ನಮಗೆ ಬಿ-ಒ-ಎಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಗೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಾವು ಸುಮ್ನೆ ಮಾರ್ಕೆಟ್ ಅಲ್ಲಿ ಬಂದು ಮೇಲಕ್ಕೆ ಹೋಯ್ತಾನ ಕೆಳಕ್ಕೆ ಹೋಯ್ತಾನ ಅನ್ನೋ ಬದಲು ಈ ಬಿ-ಒ-ಎಸ್ ಇಟ್ಕೊಂಡು ನಾವು ಪಕ್ಕ ಹೇಳ್ಬೋದು ಮಾರ್ಕೆಟ್ ಕೆಳಗಡೆ ಹೋಗ್ತಾನ ಅಥವಾ ಮೇಲ್ಗಡೆ ಹೋಗ್ತಾನ ಅಂತ. ಇಂಪ್ರೂವ್ಸ್ ಎಂಟ್ರಿ ಅಕ್ಯುರಸಿ. ಇವಾಗ ರ್ಯಾಂಡಮ್ಲಿ ಟ್ರೇಡ್ಸ್ ತಗೋಬೇಕಾದ್ರೆ ನಿಮಗೆ ಅಕ್ಯುರಸಿ ಇರಲ್ಲ, ಬಟ್ ಬಿ-ಒ-ಎಸ್ ಜೊತೆ ತಗೊಂಡಾಗ ನಿಮ್ಗೆ ಏನಾಯ್ತದೆ, ಟ್ರೆಂಡ್ ಕರೆಕ್ಟ್ ಕೆಳಗಡೆಗ ಮೇಲಕ ಹೋಗುತ್ತಾ ಅಂತ ಗೊತ್ತಾಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಸೊ ಟ್ರೆಂಡ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ನೀವು ಪ್ರಾಫಿಟಬಲ್ ಆಗ್ಬೋದು. ಓಕೆನಾ? ಮಾಸ್ಟರ್ ಬಿ-ಒ-ಎಸ್, ಥಿಂಕ್ ಲೈಕ್ ಎ ಸ್ಮಾರ್ಟ್ ಮನಿ. ಅಂದ್ರೆ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಬಿ-ಒ-ಎಸ್ ನ ಮಾರ್ಕ್ ಮಾಡಕ್ ಕಲ್ತ್ರೆ ಅದು ಯು ಲೈಕ್ ಎ ಸ್ಮಾರ್ಟ್ ಮನಿ. ಅಂದ್ರೆ ಎಸ್-ಎಂ-ಸಿ ಅಂತ ಕರೀತಾರೆ. ಎಸ್-ಎಂ-ಸಿ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆನೆ ಬೇಸ್ಡ್ ಆಗೋದು. ಓಕೆನಾ? ಈ ಬಿ-ಒ-ಎಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅನ್ನೋದು ಮಾರ್ಕೆಟ್ ಸ್ಟ್ರಕ್ಚರ್, ಅದನ್ನ ಮರಿಬೇಡಿ. ಸೊ ನೀವು ಅವಾಗ ಏನ್ ಮಾಡ್ತೀರಾ, ಬಿ-ಒ-ಎಸ್ ನ ನೀವು ಪ್ರಾಪರ್ ಆಗಿ ಮಾಸ್ಟರ್ ಮಾಡ್ಕೊಂಡ್ರೆ ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ತರ ಥಿಂಕ್ ಮಾಡ್ತೀರಾ. ಇನ್ಸ್ಟಿಟ್ಯೂಷನ್ಸ್ ಆಕ್ಚುಲಿ ನೀವು ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಇನ್ಸ್ಟಿಟ್ಯೂಷನ್ಸ್ ಫುಟ್ ಪ್ರಿಂಟ್ಸ್ ನಮಗೆ ಗೊತ್ತಾಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ಬಿ-ಒ-ಎಸ್ ಮತ್ತೆ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಂದ ಗೊತ್ತಾಗುತ್ತೆ. ಓಕೆ? ನೆಕ್ಸ್ಟ್ ವಿಡಿಯೋದಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಇವತ್ತು ಜಸ್ಟ್ ಬಿ-ಒ-ಎಸ್ ಹೇಗೆ ಮಾರ್ಕ್ ಮಾಡೋದು, ಯಾವ ತರ ಟ್ರೇಡ್ ತಗೊಳ್ಳೋದು, ಫುಲ್ ಬ್ಯಾಕ್ ಬಂದಾಗ ಟ್ರೇಡ್ ತಗೋಬೇಕು, ಅದಕ್ಕಿಂತ ಮುಂಚೆ ಏನೇನ್ ಆಗಿರ್ಬೇಕು, ಬಿ-ಒ-ಎಸ್ ಆಗಿರ್ಬೇಕು, ಡೈರೆಕ್ಷನ್ ಕನ್ಫರ್ಮೇಶನ್ ಆಗಿರ್ಬೇಕು, ಫುಲ್ ಬ್ಯಾಕಿಗೆ ವೆಯ್ಟ್ ಮಾಡಬೇಕು, ಫುಲ್ ಬ್ಯಾಕಿಗೆ ಬಂದ್ಮೇಲೆ ಕ್ಯಾಂಡ್ಲು ರಿಜೆಕ್ಷನ್ ಕಂಡ್ರೆ ಮಾತ್ರ ನಾವು ಎಂಟ್ರಿ ಅನ್ನೋದನ್ನ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್.
ನಿಮ್ಮ ಎಫರ್ಟ್ಸು, ನಿಮ್ಮ ಡೆಡಿಕೇಶನ್ ಇದ್ರೆ ಖಂಡಿತ ಇಲ್ಲಿ 100% ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ನಾನು ಏನೇನ್ ಹೇಳಿದೀನಿ ಅದನ್ನ ಹಾಗೆ ಫಾಲೋ ಮಾಡ್ತೀರಾ, ಯಾವ್ದು ಮಿಸ್ಟೇಕ್ಸ್ ಮಾಡಲ್ಲ ಅಂತಂದ್ರೆ ನಿಮಗೆ ತುಂಬಾ ಟೈಮ್ ಏನ್ ಬೇಕಾಗಿಲ್ಲ ಪ್ರಾಫಿಟಬಲ್ ಆಗಕ್ಕೆ. ಜಸ್ಟ್ 2 or 3 ಮಂತ್ಸ್ ಅಲ್ಲಿ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಅನ್ನೋದು ಆಗ್ಬೋದು. ಸೊ ನಾನು ಏನೇನ್ ಹೇಳ್ತೀನಿ, ನಾನು ಎಷ್ಟೇ ಫ್ರೀ ಎಜುಕೇಶನ್ ಕೊಟ್ರು ನಿಮ್ಮ ಎಫರ್ಟ್ಸ್ ಅನ್ನೋದು ಇರ್ಬೇಕು. ಓಕೆ, ಇವಾಗ ಫಾರೆಕ್ಸ್ ಟ್ರೇಡರ್ ಕಮ್ಯುನಿಟಿದು ಟ್ಯಾಗ್ ಲೈನ್ ಏನು ಅಂತ ನೋಡಿದ್ರಲ್ವಾ? ಏನ್ ಹೇಳಿ? ಗೈಡೆನ್ಸ್ ಅವರ್ಸ್, ಎಫರ್ಟ್ಸ್ ಯುವರ್ಸ್. ಅಂದ್ರೆ ನಿಮ್ಮ ಎಫರ್ಟ್ಸ್ ಇದೆ, ಗೈಡೆನ್ಸ್ ನಮ್ ಕಡೆಯಿಂದ ಸಿಗುತ್ತೆ. ಸೊ ನೀವು ಪ್ರಾಫಿಟಬಲ್ ಅನ್ನೋದು ಆಗ್ಬೋದು. ಸೊ ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರು ಇಲ್ಲಿ ಗಂಟ ಕಂಪ್ಲೀಟ್ ಮಾಡಿದಿರಾ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹೆಸರು, ನಿಮ್ಮ ಊರ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.